ಎಲ್ರಿಗೂ ನಮಸ್ಕಾರ. ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಸುಳ್ಯ ಹೋಬಳಿ ಘಟಕದ ಒಂದು ಬಹುದೊಡ್ಡ ಕನಸು. ಈ ಕನಸನ್ನು ನನಸಾಗಲಿಕ್ಕೆ ನಾವು ನಮ್ಮ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಪೇರಾರ್ ಅವರ ಹತ್ರ ಹೇಳಿದಾಗ ನಮಗೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ತುಂಬ ಆಸೆ ಉಂಟು, ಆದರೆ ಸ್ವಲ್ಪ ವಿಟಮಿನ್ ಎಮ್ ಕೊರತೆ ಇರುವ ಕಾರಣ ಸ್ವತಂತ್ರವಾಗಿ ಮಾಡಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆದ ಕಾರಣ ನಮ್ಮ ಅಧ್ಯಕ್ಷರು ಹೇಳಿದರು, ನೀವೇನು ಚಿಂತೆ ಮಾಡೋದು ಬೇಡ, ನಾವು ಕನ್ನಡ ರಾಜ್ಯೋತ್ಸವ ಸಪ್ತಾಹ ಕಾರ್ಯಕ್ರಮ ಮಾಡುವಾಗ ಅದರಲ್ಲಿ ಈ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಜೋಡಿಸಿಕೊಳ್ಳುವ ಅಂತೇಳಿದರು. ಒಂದು ಭಾಷೆ, ಒಂದು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ರಾಯಭಾರಿಗಳು ನಮ್ಮ ಮಕ್ಕಳು. ಹಾಗಾಗಿ ಮಕ್ಕಳಲ್ಲಿ ಭಾಷೆ, ಸಂಸ್ಕೃತಿಯ ಒಂದು ಒಲವು ಮೂಡಿಸಬೇಕು ಅಂತೇಳುವ ಹಿನ್ನೆಲೆಯಲ್ಲಿ ಮತ್ತು ಇದನ್ನೆಲ್ಲವನ್ನು ಮಕ್ಕಳೇ ನಿಭಾಯಿಸಬೇಕು ಅಂತೇಳುವ ಒಂದು ನಮ್ಮ ಆಶಯದಲ್ಲಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ದೊಡ್ಡವರು ನಾವು ಕೆಲವರು ಮಾತ್ರ ಮಾತಾಡ್ತೇವೆ, ಮತ್ತು ನೀವು ಸಾಕ್ಷಿ ಇದ್ದೀರಿ. ಎಲ್ಲ ಗೋಷ್ಠಿಗಳು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಮಕ್ಕಳೇ ನಿರ್ವಹಿಸಲಿಕ್ಕಿದ್ದಾರೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಸುಳ್ಯ ಹೋಬಳಿ ಘಟಕದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದು ಮಾತು ಹೇಳಿದರು, ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ. ಹಾಗೆ ನಾವು ನಮ್ಮ ಈ ಸರ್ತಿಯ ಕ್ರಿಯಾ ಯೋಜನೆಯಲ್ಲಿ ವಿದ್ಯಾರ್ಥಿಗಳಿಗಾಗಿಯೇ ಕೆಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೆವು, ಚಿಣ್ಣರ ಚಿಲಿಪಿಲಿ ಗಾನ ಕಥಾಯಾನ ಅಂತ. ಪ್ರಾಥಮಿಕ ಶಾಲೆಗಳಿಗೆ ಹೋಗಿ ಅಲ್ಲಿನ ಶಾಲಾ ಮಕ್ಕಳಿಗೆ ಹಾಡು ಹೇಳೋದು, ಕನ್ನಡದ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಹಾಡುಗಳು, ಸಣ್ಣ ಪುಟ್ಟ ನೀತಿ ಕಥೆಗಳನ್ನು ಹೇಳಿ ಅವರನ್ನು ರಂಜಿಸಿ ಅವರ ಬುದ್ಧಿ ಮನೋವಿಕಾಸಕ್ಕಾಗಿ ಸಹಾಯಕವಾಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ಈ ಕಾರ್ಯಕ್ರಮ ಸುಮಾರು ಒಂದು ಸುಳ್ಯ ನಮ್ಮ ಹೋಬಳಿಯ ವ್ಯಾಪ್ತಿಯ ಒಂದು 10 ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಮಾಡಿದ್ದೆವು. ನಮ್ಮ ನಾಡಿನ ಖ್ಯಾತ ಗಾಯಕರಾದ KR ಗೋಪಾಲಕೃಷ್ಣ ಸರ್ ಮತ್ತು ನಮ್ಮ ಹೋಬಳಿ ಸದಸ್ಯೆಯೂ ಹೌದು, ಪದನಿಮಿತ್ತ ಸದಸ್ಯೆ ಹಾಗೂ CRPಯಾದ ಮಮತಾ ಪಡ್ಡಂಬೈಲು ಹಾಗೂ ನಮ್ಮ ಜಿಲ್ಲಾ ಪ್ರತಿನಿಧಿ ಶ್ರೀ ರಾಮಚಂದ್ರ ಪಲ್ಲತರ್ಕ ಇವರೆಲ್ಲರ ಸಹಕಾರದೊಂದಿಗೆ ಮತ್ತು ನಮ್ಮ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಪೇರಾಲ್ ಇವರ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದು ಒಂದು ಯಶಸ್ವಿ ಕಾರ್ಯಕ್ರಮ ಆಗಿತ್ತು. ಹಾಗೆಯೇ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ನಾವು ಸಾಹಿತ್ಯ ಸಮ್ಮೇಳನವನ್ನು ಮಾಡುವಂಥ ನಾವು ಯೋಜನೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ಆ ಕನಸು ಇವತ್ತು ನನಸಾಗ್ತಾ ಇದೆ. ನಮಗೆ ಮಾರ್ಗದರ್ಶಕರಾಗಿ ನಮ್ಮೊಟ್ಟಿಗೆ ಯಾವಾಗಲೂ ನಮ್ಮ ಪೋಷಕ ಸಂಸ್ಥೆ ಸಾಹಿತ್ಯ ಪರಿಷತ್ತು ಇರ್ತದೆ. ಹಾಗೆ ಈ ಸರ್ತಿ ಸುಳ್ಯ ಜೂನಿಯರ್ ಕಾಲೇಜು ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರುವಾಗ ಅವರೊಟ್ಟಿಗೆ ನಾವು ಸಹ ಸೇರಿಕೊಳ್ಳುವ ಅಂಥೇಳಿ ಮತ್ತು ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಮೊದಲಾಗಿ ಮಾಡಿದವರು ದಿವಂಗತ ಶ್ರೀ ಯು ಸುಬ್ರಾಯಗೌಡ ಇವರು. ಅವರು ಈ ಶಾಲೆಯಲ್ಲಿ ಈ ಸುಳ್ಯ ಪದವಿ ಪೂರ್ವ ಕಾಲೇಜಲ್ಲಿ ಶಿಕ್ಷಕರಾಗಿದ್ದವರು ಸಹ ಹೌದು. ಅವರ ಕುಟುಂಬದವರನ್ನು ಸಂಪರ್ಕಿಸಿದಾಗ ಅವರು ನಮಗೆ ಸಹಕಾರ ಕೊಟ್ಟಿದ್ದರು. ನಾವು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇದಿಷ್ಟು ನಮ್ಮ ಈ ಇವತ್ತಿನ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಒಂದು ಹಿನ್ನೆಲೆ ಮತ್ತು ನಮ್ಮ ಒಂದು ಉದ್ದೇಶ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳನ್ನು ಎಲ್ಲವನ್ನು ಮಕ್ಕಳಿಂದಲೇ ಮಾಡಿಸಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಎಲ್ಲ ಶಾಲೆಗಳಿಗೆ ಒಂದು ಸಂದೇಶವನ್ನು ಕಳಿಸಿ ನಿಮ್ಮಲ್ಲಿನ ಮಕ್ಕಳನ್ನು ಕಳಿಸಬೇಕು ಅಂತೇಳಿದೆವು. ಹಾಗೆ ತಾಲೂಕಿನ ಎಲ್ಲ ಶಾಲೆಗಳ ಇಬ್ಬರಿಬ್ಬರು ಮಕ್ಕಳನ್ನು ನಾವಿಲ್ಲಿ ಕರೆಸಿ ಮಕ್ಕಳನ್ನು ಅವರ ಪ್ರತಿಭೆ ಮತ್ತು ಅರ್ಹತೆಯನ್ನು ಅಂದರೆ ಒಂದು ಅವರನ್ನು ಸಂದರ್ಶನ ಮಾಡಿ ಅವರ ಕೈಯಲ್ಲಿ ಮಾತಾಡಿಸಿ ಇವತ್ತು ಏನು ಅಧ್ಯಕ್ಷರು ಅಥವಾ ಬೇರೆ ಬೇರೆ ಸ್ಥಾನಗಳಿಗೆ ಮಕ್ಕಳು ಆಯ್ಕೆಯಾಗಿದ್ದರೆ ಅದು ಅವರೇ ಸಂಪಾದಿಸಿಕೊಂಡದ್ದು, ಅವರ ಅರ್ಹತೆಯಿಂದ ಅವರು ಪಡೆದುಕೊಂಡಂಥದ್ದು. ಒಂದು ಸುಮಾರು 3-4 ಸುತ್ತಿನ ನಾವು ಒಂದು ಸಂದರ್ಶನವನ್ನು ಮಾಡಿ ಸಮ್ಮೇಳನ ಅಧ್ಯಕ್ಷರಾಗಿ ಕುಮಾರಿ ಪೌರ್ಣಿಮಾ ಸರಕಾರಿ ಪದವಿ ಪೂರ್ವ ಕಾಲೇಜು ಇದರ 10ನೇ ತರಗತಿ ವಿದ್ಯಾರ್ಥಿನಿಯನ್ನು ನಾವು ಆಯ್ಕೆ ಮಾಡಿದ್ದೆವು. ಪೌರ್ಣಮಿಗೆ ನಾನು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಯಾರನ್ನು ಆಯ್ಕೆ ಮಾಡೋದು ಅಂತ ಹೇಳುವಾಗ ಅದರಲ್ಲಿ ಬಂದ ಮಕ್ಕಳಲ್ಲಿ ಆಯ್ಕೆಯಾದವನು ಆತ್ಮೀಯನಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇದರಲ್ಲಿ ಈ ಸಂದರ್ಶನಕ್ಕೆ ಬಂದಂಥ ಯಾವ ಮಕ್ಕಳಿಗೂ ಸಹ ನಾವು ನಿರಾಶೆ ಮಾಡಲಿಲ್ಲ. ಎಲ್ಲ ಮಕ್ಕಳು ಸಹ ಒಂದಲ್ಲ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟಿಸಲಿಕ್ಕಿದ್ದಾರೆ ನನ್ನ ವಿದ್ಯಾಗುರುಗಳು
ನೆಹರು ಮೆಮೋರಿಯಲ್ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಶ್ರೀ ಪ್ರಭಾಕರ್ ಶಿಶಿಲ ಸರ್, ಇವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಮ್ಮ ರಾಷ್ಟ್ರಧ್ವಜಾರೋಹಣ ಮಾಡಿದವರು ಸರಕಾರಿ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಸುಧಾಕರ್ ರೈ ಅವರು, ಇವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಕನ್ನಡ ಧ್ವಜವನ್ನು ಹಾರಿಸಿದವರು ಕಾರ್ಯಾಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ ಸುಳ್ಯ, ಇವರು ಸಹ ನನ್ನ ವಿದ್ಯಾಗುರುಗಳು ಶ್ರೀ ಲಿಂಗಪ್ಪಗೌಡ ಕೇರ್ಪಳ, ಇವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಅಧ್ಯಕ್ಷರು, ನಗರ ಪಂಚಾಯತ್ ಸುಳ್ಯ ಇದರ ನನ್ನ ಸ್ನೇಹಿತೆಯೂ ಆಗಿರುವ ಶ್ರೀಮತಿ ಶಶಿಕಲಾ ನೀರಬಿದ್ರೆ, ಇವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಒಂದು ಯಶಸ್ಸಾಗಿ ನಡಿಬೇಕಿದ್ರೆ ಇದರ ಹಿಂದೆ ಇರುವಂಥವರು ಈ ಕಾಲೇಜಿನ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇದರ ಪ್ರಾಂಶುಪಾಲರಾದ ಶ್ರೀ ಮೋಹನ್ ಗೌಡ ಬೊಮ್ಮೆಟ್ಟಿ, ಇವರನ್ನು ಸಹ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಇವತ್ತಿನ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ನಮಗೆ ದೊಡ್ಡ ಸಹಕಾರವನ್ನು ಕೊಟ್ಟವರು ಶ್ರೀಮತಿ ಪದ್ಮಾವತಿ NP, ಇವರು ದಿವಂಗತ ಯು ಸುಬ್ರಾಯಗೌಡ ಇವರ ಕುಟುಂಬದ ಅವರ ಧರ್ಮಪತ್ನಿ. ಅವರು ಮತ್ತು ಅವರ ಕುಟುಂಬದವರು ಇಲ್ಲಿದ್ದಾರೆ, ಅವರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ಹೇಳುವುದಾದರೆ ನಮಗೆ ಒಂದು ಆಪತ್ತು ಬಾಂಧವರು ಅಂತ ನಮ್ಮ ಜಿಲ್ಲಾ ಪ್ರತಿನಿಧಿಗಳು ಶ್ರೀ ರಾಮಚಂದ್ರ ಪಲ್ಲತಡ್ಕ ಸರ್ ನಮ್ಮ ಜೊತೆಗಿದ್ದಾರೆ, ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ತೇಜಸ್ವಿ ಕಡಿಪಳ, ಚಂದ್ರಮತಿ ಮೇಡಮ್ ಇದ್ದಾರೆ, ಅವರಿಗೂ ಮತ್ತು ಹಾಗೂ ನಮ್ಮ ಕೋಶಾಧಿಕಾರಿಗಳಾದ ಶ್ರೀ ದಯಾನಂದ ಆಳ್ವರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಹೋಬಳಿ ಘಟಕದ ಕಾರ್ಯದರ್ಶಿಗಳಾದ ಶ್ರೀ ಅಬ್ದುಲ್ಲಾ ಅರಂತೋಡು, ಇವರಿಗೂ ನಾನು ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಚಾಲಕರಾಗಿ ಸಹಕರಿಸಿರುವಂಥ ಮತ್ತು ಈ ಕಾರ್ಯಕ್ರಮದ ಸಂಪೂರ್ಣ ರೂಪುರೇಷೆಯನ್ನು ನಮಗೆ ಹಾಕಿಕೊಟ್ಟವರು, ಇದು ಇವತ್ತು ಇಷ್ಟು ಚಂದವಾಗಿ ನಡಿಲಿಕ್ಕೆ ಕಾರಣವಾಗಿದ್ದರೆ ನಮ್ಮ ಹೋಬಳಿಯ ಪದನಿಮಿತ್ತ ಸದಸ್ಯರು ಹಾಗೂ ಈ ಕಾಲೇಜಿನ ಉಪಪ್ರಾಂಶುಪಾಲರು ಆಗಿರುವಂಥ ಶ್ರೀ ಪ್ರಕಾಶ್ ಮೂಡಿತಾ ಇವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಯಶಸ್ಸಾಗಬೇಕಿದ್ರೆ ಈ ಶಾಲೆಯ ಮಕ್ಕಳು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ಇವರೆಲ್ಲರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾವು ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಗಳನ್ನು ನಡೆಸಿದ್ದೇವೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳು ಇವತ್ತು ಬಹುಮಾನ ಸ್ವೀಕರಿಸಲಿಕ್ಕೆ ಬಂದಿದ್ದೀರಾ. ತಮಗೂ ಮತ್ತು ನಮ್ಮ ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಸಮ್ಮೇಳನದಲ್ಲಿ ಪ್ರತಿನಿಧಿಗಳಾಗಿ ಆಗಮಿಸಿರುವಂಥ ಎಲ್ಲ ಭವಿಷ್ಯತ್ತಿನ ನಮ್ಮ ಮಕ್ಕಳು ನಮ್ಮ ಕನ್ನಡವನ್ನು ಬೆಳೆಸಿ ಅದನ್ನು ಇನ್ನಷ್ಟು ಮೇಲಿನ ಹಂತಕ್ಕೆ ಕೊಂಡೊಯ್ಯಲಿರುವ ಎಲ್ಲ ಪ್ರತಿನಿಧಿ ಮಕ್ಕಳು ಎಲ್ರಿಗೂ, ಅವರ ಪೋಷಕರಿಗೂ ಎಲ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮೊಂದಿಗೆ ಇವತ್ತು ಸೂಡಾದ ಅಧ್ಯಕ್ಷರು ಶ್ರೀ ಮುಸ್ತಾಫ್ ಅವರಿದ್ದಾರೆ. ಹಾಗೆ ಕಳೆದ ಬಾರಿಯ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಗೋಕುಲ್ದಾಸ್ ಅವರಿದ್ದಾರೆ. ಹಾಗೆ ಹಿರಿಯ ಸಾಹಿತಿಗಳಾದ ಲೀಲಾ ದಾಮೋದರ್ ಅವರಿದ್ದಾರೆ, ಹೇಮಲತಾ ದೇಂಗೋಡಿ ಅವರಿದ್ದಾರೆ ಮತ್ತು ಇನ್ನೋರ ಹಿರಿಯ ಸಾಹಿತಿಯರಾದ ಪದ್ಮನಾಭ ನಾಯರ್ ಹಾಗೂ ಮತ್ತಿತರರು ಎಲ್ಲ ಮಕ್ಕಳ ಪೋಷಕರು ಎಲ್ಲರಿದ್ದೀರಿ. ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ SDMC ಸಮಿತಿಯವರು, ಸದಸ್ಯರು ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿರುವ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ನನ್ನ ವೈಯಕ್ತಿಕ ಸ್ವಾಗತವನ್ನು ಹೇಳ್ತಾ, ಯಾರಿಗಾದರೂ ಬಿಟ್ಟೋಗಿದ್ದರೆ ಅವರನ್ನು ಸ್ವಾಗತಿಸ್ತಾ ನಾನು ನನ್ನ ಮಾತುಗಳನ್ನು ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಇದು BR ಲಕ್ಷ್ಮಣರಾವ್ ಅವರ ಮಾತು. ಈ ಕಾರ್ಯಕ್ರಮದ ಶುಭಾರಂಭವನ್ನು ದೀಪ ಪ್ರಜ್ವಲನೆಯ ಮೂಲಕ ಮಾಡುವ ಕಾರ್ಯಕ್ರಮ ಇದೀಗ. ನಡೆಸಿಕೊಡಲಿರುವವರು ಡಾಕ್ಟರ್ ಪ್ರಭಾಕರ ಶಿಶಿಲ, ಸಾಹಿತಿಗಳು ಮತ್ತು ನಿವೃತ್ತ ಪ್ರಾಂಶುಪಾಲರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಭಾಗವಹಿಸುತ್ತಿದ್ದಾರೆ. ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪ, ಬೆಳಕು ಜ್ಞಾನದ ಸಂಕೇತ. ಜ್ಞಾನದ ಬೆಳಕಿನಿಂದ ಜಗವೆಲ್ಲ ಜಗಮಗಿಸಲಿ. ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ವಿಶ್ವ ಮಾನವ ಸಂದೇಶದೆಲ್ಲೆಡೆ ಹರಡಲಿ. DS ಕರ್ಕಿ ಅವರ ಕನ್ನಡ ಮನ ಹಾಡಿದಂತೆ ಕನ್ನಡ ದೀಪ ಮನೆ ಮನಗಳಲ್ಲಿ ಬೆಳಗಲಿ. ನಮ್ಮ ಹೃದಯದ ಭಾಷೆ ಕನ್ನಡ ಜಗದಗಳ ಹರಡಲಿ ಎಂಬ ಆಶಯ ಈ ಹೊತ್ತಿನದು.
2024ರ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು, ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆಗಿರುವ ಸುಮಾರು 100ಕ್ಕೂ ಹೆಚ್ಚು ಸಾಹಿತ್ಯ ಕೃತಿ ಮತ್ತು ಪಠ್ಯಕೃತಿಗಳನ್ನು ಬರೆದವರು, ಉತ್ತಮ ವಾಗ್ಮಿ, ಕನ್ನಡ ಪರ ಕಾಳಜಿ ಉಳ್ಳವರು ಆದ ಶ್ರೀ ಪ್ರಭಾಕರ ಶಿಶಿಲ ಇವರು ಉದ್ಘಾಟನಾ ಮಾತುಗಳಿದ್ದೇವೆ. ಎಲ್ಲ ಕನ್ನಡದ ಮನಸ್ಸುಗಳಿಗೂ ಕೈಮುಗಿದು ಶಿರವಾಗಿ ವಂದಿಸ್ತೇನೆ. ನನಗೆ ಇವತ್ತು ಅನಿರೀಕ್ಷಿತವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಒಂದು ಅವಕಾಶ ಸಿಕ್ಕಿತು. ಹಾಗೆ ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಗಿರಿಯು ಕೂಡ ಅನಿರೀಕ್ಷಿತವಾಗಿ ನನ್ನನ್ನು ಅರಸಿಕೊಂಡು ಬಂದಿತ್ತು. ನನಗೆ ನಾನು ಬಂದದ್ದು ನಿಜವಾಗಿಯೂ ಈ ಭವಿಷ್ಯದ ಸಾಹಿತಿಗಳು ಹೇಗಿದ್ದಾರೆ ಅಂತ ನೋಡಲಿಕ್ಕಾಗಿ ಬಂದವ ನಾನು. ಅದರ ಮಧ್ಯೆ ಒಂದು ಜಾಕ್ಪಾಟ್ ಹೊಡೆಯಿತು. ಅಧ್ಯಕ್ಷಗಿರಿಯ ಅಧ್ಯಕ್ಷರ ಹತ್ತಿರವೇ ಕೂತುಕೊಂಡು ಉದ್ಘಾಟನೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ನಾನು ಹೈಸ್ಕೂಲ್ನಲ್ಲಿರುವಾಗ ನಾವು ಉಜಿರೆ ಅಂತೇಳಿ ಒಬ್ಬರು ಬರಿತಾಯಿದ್ದರು ಉಜಿರೆಯಲ್ಲಿ, ನಾಗರಾಜ ಪೂರ್ಣಿ ಅಂತ. ಅವರು 2 ವಾರಕ್ಕೊಮ್ಮೆ ಸಾಹಿತ್ಯ ಸಭೆಯನ್ನು ಶಾಲೆಯಲ್ಲಿ ನಡೆಸ್ತಾಯಿದ್ರು. ಆಗಿನ ಕಾಲದ ಪ್ರಜಾಮತ, ಸುಧಾ, ಕಸ್ತೂರಿ, ಮಯೂರ ಇತ್ಯಾದಿ ಪತ್ರಿಕೆಗಳನ್ನು ನಮ್ಮಿಂದ ಓದಿಸ್ತಾಯಿದ್ರು. ಮತ್ತು ಅದ್ಭುತವಾದಂತಹ ಸಾಹಿತ್ಯ ಭಂಡಾರ ಆ ಕಾಲೇಜಲ್ಲಿತ್ತು. ಅದನ್ನು ನಮಗೆ ವಿಮರ್ಶೆಗಂತೇಳಿ ಕೊಡ್ತಾಯಿದ್ರು. ಮಕ್ಕಳಿಂದಲೇ ವಿಮರ್ಶಾ ಪ್ರಪಂಚವನ್ನು ಬೆಳೆಸ್ತಾಯಿದ್ರು. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಶಾಲಾ ಕಾಲೇಜುಗಳಲ್ಲಿ ಸಾಹಿತ್ಯ ಅಭಿರುಚಿ ಕಡಿಮೆ ಆಗ್ತಾ ಹೋಗಿದೆ. ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಅಲ್ಲ, ಅಧ್ಯಾಪಕ ವೃಂದದಲ್ಲಿ ಮಾತ್ರ ಅಲ್ಲ, ಸಾಮಾಜಿಕರಲ್ಲಿ ಕೂಡ ಸಾಹಿತ್ಯ ಶಕ್ತಿ ಭಾಳ ಕಡಿಮೆ ಆಗಿದೆ. ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ ಅನೇಕರು ಹೇಳಿಬಿಡ್ತಾರೆ, ತಟ್ಟನೆ ಹೇಳಿಬಿಡುವ ಥರ ಮೊಬೈಲು ಸರ್ ಅದರಿಂದ ಎಲ್ಲ ಹಾಳಾಗಿ ಹೋಗಿದೆ ಅಂತ. ನನ್ನ ಪ್ರಕಾರ ಮೊಬೈಲು ಇದಕ್ಕೆ ಕಾರಣ ಅಲ್ಲ, ನಮ್ಮ ಮನಸ್ಸೇ ಇದಕ್ಕೆ ಕಾರಣ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷ ಅಂತೇಳಿ ಒಂದು ಮಾತನ್ನು ಹಿರಿಯರು ಹೇಳಿದ್ದಾರೆ. ನಮ್ಮ ಮನಸ್ಸಿನ ಸಂತೋಷಕ್ಕೂ ದುಃಖಕ್ಕೂ ನಮ್ಮ ಮನಸ್ಸೇ ಕಾರಣ ಅಂತೆ. ಹಾಗಾದರೆ ಎಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳಿದರೆ, ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿಯನ್ನು ಮೂಡಿಸುವಲ್ಲಿ ಸೋತಿದ್ದಾರೆ. ನಾನೊಮ್ಮೆ ಒಬ್ಬರು ಅಧ್ಯಾಪಕರಲ್ಲಿ ಹೀಗೆ ಕೇಳಿದೆ, ನಮ್ಮ ತಾಲೂಕಿನ ಪ್ರಸಿದ್ಧ ಸಾಹಿತಿಗಳ ಹೆಸರನ್ನು ಹೇಳ್ಬೋದಾ ಅಂತ. ಅವರಿಗೆ 2ಕ್ಕಿಂತ ಹೆಚ್ಚು ಹೆಸರು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ತಾಲೂಕಿನಲ್ಲಿ ಸುಮಾರು 30ರಷ್ಟು ಪ್ರಸಿದ್ಧ ಸಾಹಿತಿಗಳಿದ್ದಾರೆ ಅಂತೇಳಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಇದಕ್ಕಾಗಿ ಒಂದು ಕೈಚಪ್ಪಾಳೆಯನ್ನು ನೀವು ಕೊಡಬೇಕು. ಹಾಗಾದರೆ ಎಲ್ಲಿ ಸೋತಿದ್ದೇವೆ? ಶಾಲಾ ಕಾಲೇಜುಗಳಲ್ಲಿ ಸಾಹಿತ್ಯ ಸಂಘ ಮತ್ತು ಕನ್ನಡ ಸಂಘಗಳು ವೈಫಲ್ಯವನ್ನು ಹೊಂದಿವೆ. ಆದ ಕಾರಣವೇ ಮಕ್ಕಳಲ್ಲಿ ಸಾಹಿತ್ಯ ಅಭಿರುಚಿ ಕುಂಠಿತ ಆಗಿದೆ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಇದಕ್ಕೆ ಸಾಕ್ಷಿಯಾಗಿ ನಾನು ಎನ್ ಎಮ್ ಸಿಯಲ್ಲಿ ಸಾಹಿತ್ಯ ಸಮ್ಮೇಳನಗಳು ನಡೆದಿದ್ದಂಥ ಸಂದರ್ಭವನ್ನು ಉಲ್ಲೇಖಿಸಲು ಬಯಸ್ತೇನೆ. ಅಲ್ಲಿ ಒಂದು ಸಾಹಿತ್ಯ ಸಂಘಟನೆ ಇತ್ತು. ಅದರ ಮೂಲಕ ವರ್ಷಕ್ಕೊಂದು ಪುಸ್ತಕ ಹೊರಗೆ ಬರ್ತಾಯಿತ್ತು. ಆ ಪುಸ್ತಕ ಹೊರಗೆ ಬಂದಾಗ ಮಕ್ಕಳೆಲ್ಲ ದುಡ್ಡು ಕೊಟ್ಟು ತಗೊಳ್ತಾಯಿದ್ರು. ನಾನು ಮನೆಯಿಂದ ಹೊರಡುವಾಗ ಒಂದು ಚೀಲವನ್ನು ಹಾಕಿಕೊಂಡು ಹೋಗೋದು. ಅದರಲ್ಲಿ ಒಂದು 4-5 ಪುಸ್ತಕ ಇರ್ತದೆ. ಯಾರಾದರೂ ಸಿಕ್ಕ್ಯಾರೋ ಪುಣ್ಯಾತ್ಮರು ತಗೊಳ್ಳುವರು ಅಂತೇಳಿ. ಪುಸ್ತಕವನ್ನು ನಾನು ಓಪನ್ ಮಾಡ್ತೇನೆ, ಚೀಲನ ಓಪನ್ ಮಾಡ್ತೇನೆ ಅಂತ ಹೇಳುವಾಗ, ಇಲ್ಲ ಸರಿ, ಇಲ್ಲ ನಾನು ತಗೊಳ್ತೇನೆ ಅಂತ ಹೇಳ್ತಾರೆ. ಇದು ಇಂದಿನ ಒಂದು ಬೆಳವಣಿಗೆ ಆಗಿಬಿಟ್ಟಿದೆ. ಆದ ಕಾರಣ ಪುಸ್ತಕ ಯಾರಿಗಾಗಿ ಬರೆಯುವುದು ಅನ್ನೋತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಪುಸ್ತಕಗಳನ್ನು ಬರಿಬೇಕಾದ್ದು ಮಕ್ಕಳಿಗೆ ಪಾಠ ಮಾಡೋದು ಮಾತ್ರ ಏಕೈಕ ಉದ್ದೇಶ ಅಲ್ಲ. ಮಕ್ಕಳ ಸರ್ವಾಂಗೀಣ ವಿಕಸನ, ಎಜುಕೇಷನ್ ಈಸ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರ ಸರ್ವಾಂಗೀಣ ವಿಕಸನವೇ ವಿದ್ಯಾಭ್ಯಾಸ, ಶಿಕ್ಷಣ. ಆದ್ದರಿಂದ ಶಿಕ್ಷಣಕ್ಕೆ ಸಾಹಿತ್ಯ ಬೇಕು, ಕ್ರೀಡೆ ಬೇಕು, ಎಲ್ಲವೂ ಬೇಕು. ಸಾಹಿತ್ಯದಿಂದಾಗಿ ನಮ್ಮ ಆಲೋಚನಾ ಶಕ್ತಿ ವಿಪುಲವಾಗಿ ಹೊಂದುತ್ತದೆ. ಕಾವೇರಿಯಿಂದ ಗೋದಾವರಿ ಹೊರಮಿರ್ದ ನಾಡದ ಕನ್ನಡದವಳು ಭಾವಿಸಿದ ಜನಪದ ವಸುಧಾ ವಲಯ ವಿಲೀನ ವಿಶೇಷವಂತ ಶ್ರೀ ವಿಜಯ ನೃಪತುಂಗ ಚಕ್ರವರ್ತಿಯ ಪುಸ್ತಕದಲ್ಲಿ ವಿವರಿಸಿದ್ದಾನೆ. ಒಂದು ಕಾಲದಲ್ಲಿ ಕರ್ನಾಟಕ ಅನ್ನುವಂಥದ್ದು ನಾಸಿಕ, ಮಹಾರಾಷ್ಟ್ರದ ಉತ್ತರ ಪ್ರದೇಶವಾದಂಥ ನಾಸಿಕದಿಂದ ತಮಿಳುನಾಡಿನ ತಂಜಾವೂರಿನವರೆಗೆ ಹಬ್ಬಿತ್ತು. ಅಂತಹ ಕನ್ನಡ ನಾಡು ಇವತ್ತು ಬಹಳ ಸಂಕುಚಿತವಾಗಿದೆ. ಕನ್ನಡಿಗರ ಮನಸ್ಸು ಕೂಡ ಸಂಕುಚಿತವಾಗಿದೆ. ಇದು ಬಹಳ ನೋವಿಗೆ ಕಾರಣವಾಗತಕ್ಕಂಥ ಒಂದು ಅಂಶ. ನಮ್ಮ ತಾಲೂಕಿನ ಸಾಹಿತಿಗಳು ಯಾರು ಅನ್ನುವಂತಹ ಪ್ರಶ್ನೆ ಕೇಳಿದರೆ ನಮ್ಮಲ್ಲಿ ಅಧ್ಯಾಪಕರುಗಳಿಗೆ ಹೇಳಲಿಕ್ಕೆ ತಡವರಿಸ್ತಾರೆ. ನಮ್ಮ ಸಾಹಿತಿ, ನಾನಿವತ್ತು ಬರುವಾಗ ನಾನು ನಮಸ್ಕಾರ ಮಾಡುವ ಕೆಲವು ಮಂದಿಯನ್ನು ಕಂಡೆ. ಇವರು ಯಾರಿಗೆ ನನಗೆ ನಮಸ್ಕಾರ ಮಾಡ್ತಾಯಿದ್ದಾರೋ, ಹಾಗಾದರೆ ನನ್ನ ಪುಸ್ತಕ ಇವರು ಓದಿರಬೇಕು ಅಂತೇಳಿ ಸಂತೋಷಪಟ್ಟೆ. ನಾನು ನೋಡಿದರೆ ಹಿಂದಿನಿಂದ ಪ್ರಕಾಶ ಮೂಡಿತಾ ಇದ್ದಾರೆ. ನಮಸ್ಕಾರ ಎಲ್ಲ ಹೋದದವರಿಗೆ, ನಾನು ಗ್ರಹಿಸಿದ್ದು ನನಗೆ ಅಂತ. ನಾವೆಲ್ಲ ಒಂದು ಭ್ರಮೆಯಲ್ಲಿ ಬದುಕುತ್ತೇವೆ, ಸಾಹಿತಿಗಳೊಂದು ಭ್ರಮೆಯಲ್ಲಿ ಬದುಕುತ್ತೇವೆ. ನಮ್ಮ ಪುಸ್ತಕವನ್ನು ಜನ ಓದ್ತಾರೆ,
ಅದರ ಬಗ್ಗೆ ವಿಮರ್ಶೆ ಮಾಡ್ತಾರೆ ಅಂತ. ಇಲ್ಲವೇ ಇಲ್ಲ. ನಾನು ಕತೆ ಪುಸ್ತಕ ಬರೆದ್ರೆ ನಿಮ್ಮ ಕವನ ಪುಸ್ತಕ ಓದಿದ್ದೇನೆ ಸರ್ ಅಂತ ಹೇಳುವವರು ಎಷ್ಟೋ ಮಂದಿ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಸಾಹಿತ್ಯವನ್ನು ಉದ್ದೀಪನಗೊಳಿಸುವುದು ಹೇಗೆ ಅಂದರೆ ಹೈಸ್ಕೂಲ್ಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸುವ ಮೂಲಕ. ಇವತ್ತು ಒಬ್ಬಳು ಸಣ್ಣ ಹುಡುಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾಳೆ. ನನಗೆ ಬಹಳ ಸಂತೋಷ, ತುಂಬ ಸಂತೋಷ. ಆದರೆ ಹುಡುಗರೇನು ಕಡಿಮೆ ಇಲ್ಲ ಅನ್ನೋದಕ್ಕೆ ಒಬ್ಬ ಹುಡುಗನು ಕೂಡ ಆಯ್ಕೆಯಾಗಿದ್ದಾನೆ ಉಪಾಧ್ಯಕ್ಷನಾಗಿ. ಅದು ಇನ್ನೂ ಕೂಡ ಸಂತೋಷದ ವಿಷಯ. ಮಕ್ಕಳಲ್ಲಿ ಈ ಆಸಕ್ತಿಯನ್ನು ಹೆತ್ತವರು ತುಂಬಬೇಕು. ನಮ್ಮಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅಂತೇಳಿ ಬಹಳ ವೈಭವೀಕರಿಸಿ ಈ ವಾಟ್ಸಪ್ನಲ್ಲಿ ಎಲ್ಲ ಫೋಟೋಗಳನ್ನು ಕಳಿಸುವಂತಹ ಅಭ್ಯಾಸ ತುಂಬ ಮಂದಿಗಿದೆ. ನಾನು ವಾಟ್ಸಪ್ ಮತ್ತು ಫೇಸ್ಬುಕ್ ಇತ್ಯಾದಿಗಳನ್ನು ನೋಡುವುದೇ ಇಲ್ಲ. ನಾನು ನೋಡೋದು ಬರೀ ಕಾಲು ಬಂದರೆ ಮಾತ್ರ. ಇಲ್ಲದಿದ್ದರೆ ಅವೆಲ್ಲ ನಮ್ಮ ಅಟೆನ್ಷನನ್ನು ಡೈವರ್ಟ್ ಮಾಡಿಬಿಟ್ಟು ನಮ್ಮನ್ನು ಪುಸ್ತಕದಿಂದ ದೂರ ಕರೆಸಿಬಿಡ್ತವೆ. ಈಗ ಹೇಳಿದರು 100ಕ್ಕಿಂತ ಹೆಚ್ಚು ಪುಸ್ತಕ ಅಂತ. 200ಕ್ಕಿಂತ ಹೆಚ್ಚು ಪುಸ್ತಕ ಬರೆದಿದ್ದೇನೆ. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದರೆ ಸಾಹಿತ್ಯದ ಅಭಿರುಚಿಯನ್ನು ಮೂಡಿಸುವ ಮೂಲಕ. ನಮ್ಮಲ್ಲಿ ಕುರಿಂಜಿ ವೆಂಕಟರಮಣಗೌಡರು ಅಂತ ಈ ಕ್ಯಾಂಪಸನ್ನು ಕಟ್ಟಿದವರಿದ್ದಾರೆ. ಅವರು ನನಗೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರು. ನೀವು ಏನು ಮಾಡಿದರೂ ಮಾಡಿ, ಪಾಠವನ್ನು ಮಾಡದೇ ಇರಬೇಡಿ ಅಂತ. ಪಾಠದ ಒಟ್ಟಿಗೆ ಉಪಪಾಠವಾಗಿ ಇತ್ಯಾದಿಗಳನ್ನು ಬೆಳೆಸಿದ ಕಾರಣ NMCಯಿಂದ ತುಂಬ ಮಂದಿ ಸಾಹಿತಿಗಳು ಹುಟ್ಟಿಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾನೆ. ಈ ಹುಡುಗಿಯ ಬಗ್ಗೆ ಅಭಿಮಾನ ನನಗೆ ತುಂಬ ಬಂದಿದೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಂ ಸಾತ್ವಿಕ ಸಂತ ನಿರ್ಭಯ ಅಂತೇಳಿ ಒಂದು ಮಾತಿದೆ. ಕಾಲಕಾಲಕ್ಕೆ ಸರಿಯಾಗಿ ಮಳೆ ಸುರಿಯಲಿ, ದೇಶೋಯಂ ಕ್ಷೋಭರಹಿತಂ, ಈ ದೇಶದಲ್ಲಿ ಕ್ಷಾಮ ಇಲ್ಲದಿರಲಿ, ಸಾತ್ವಿಕ ಸಂತ ನಿರ್ಭಯ, ಸಾತ್ವಿಕರಾದವರು ನಿರ್ಭಯದಿಂದ ಓಡಾಡುವಂಥ ಒಂದು ಪರಿಸ್ಥಿತಿ ಮೂಡಲಿ ಅನ್ನೋ ಒಂದು ಮಾತಿದೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತೆ ಧೀಮತಾಂ ವ್ಯಸನೇನ ಚ ಮೂರ್ಖಾಣಂ ವಿದ್ಯೆಯ ಕಾಮಧೇನುವೆ ಅನ್ನೋಂಥ ಒಂದು ಮಾತಿದೆ. ಅಂದರೆ ಕಾವ್ಯಶಾಸ್ತ್ರ ವಿನೋದದಲ್ಲಿ ಸಂಪನ್ನರಾದವರು ಯಾವತ್ತೂ ಕೂಡ ದೇಶಕ್ಕೆ ಬೇಕಾದಂಥ ಕೆಲಸವನ್ನೇ ಮಾಡ್ತಾರೆ. ಇಲ್ಲದವರು ಪಾಕಿಸ್ತಾನದ ಹಾಗೆ ಆಗ್ತಾರೆ. ಪಾಕಿಸ್ತಾನದ ಹಾಗೆ ಆಗ್ತಾರೆ ಅಂತ ಹೇಳಿದರೆ ಬೇರೆ ದೇಶಕ್ಕೆ ಉಪದ್ರ ಕೊಡ್ತಾರೆ ಅಂತ ಅರ್ಥ. ಆದ್ದರಿಂದ ಸಾಹಿತ್ಯ ನಿಮ್ಮನ್ನು ಭಯೋತ್ಪಾದಕರಾಗದ ಹಾಗೆ ಸಾಕಿ ಸಲಹುತ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಸಾಹಿತ್ಯದಿಂದಾಗಿ ನಾವು ತುಂಬ ಬೆಳವಣಿಗೆ ಹೊಂದುತ್ತೇವೆ. ಅನೇಕ ರೀತಿಯ ಪರಿಚಯ ಇತ್ಯಾದಿಗಳಿಗೆ ಸಾಧ್ಯ ಆಗ್ತದೆ. ಒಮ್ಮೆ ನಾನು ಚಳ್ಳಕೆರೆಯಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಜನವೇ ಇರಲಿಲ್ಲ. ಅವತ್ತು ಒಂದು 7-8 ಜನ ದಾಂಡಿಗರು ಆಚೆಯಿಂದ ಬರೋದು ಕಂಡಿತು. ನನಗೆ ಹೆದರಿಕೆ ಶುರುವಾಯಿತು. ಚಳ್ಳಕೆರೆ ಅನ್ನೋದು ಆಂಧ್ರ ಪ್ರದೇಶಕ್ಕೆ ಬಾರ್ಡರ್, ಅದು ನಕ್ಸಲೈಟ್ ಏರಿಯಾ. ಚಳ್ಳಕೆರೆಯಲ್ಲಿ ನಾಡ ಬಾಂಬು ಎಷ್ಟು ಬೇಕಾದರೂ ಸಿಗ್ತದೆ ನಿಮಗೆ. ನಾನು ಹೆದರಿದೆ. ಇವತ್ತು ಬರುವವರು ನನ್ನ ಟಿಕೆಟನ್ನು ತಗೊಳ್ಳದಿದ್ದರೆ ಸಾಕಪ್ಪ, ಹಣ ಬೇಕಾದರೆ ಕೊಂಡೋಗಲಿ, ಟಿಕೆಟನ್ನಾದರೂ ಬಿಡಲಿ ಅಂತ. ಅವರು ಬಂದವರು ಹತ್ತಿರ ಬಂದು ನೀವು ಪ್ರಭಾಕರ ಶಿಷ್ಯರಲ್ವ ಅಂತ ಹೇಳಿದರು. ನನಗೆ ಒಮ್ಮೆ ಜೀವ ಬಂದಾಗ ಆಯಿತು ಮಾರ್ರೆ. ಇದು ನಿಮಗೆ ಹೇಗೆ ಗೊತ್ತಾಯಿತು? ಸಾರ್, ನಾವು ನಿಮ್ಮ ಪುಸ್ತಕವನ್ನೇ ಓದೋದು ಸಾರ್ BA-ಯಲ್ಲಿ, ಆದ್ದರಿಂದ ನಿಮ್ಮ ಫೋಟೋ ಅಲ್ಲಿತ್ತು, ಅದನ್ನು ನೋಡಿ ನಮಗೆ ನಿಮ್ಮ ಗುರುತು ಹಿಡಿಯಿತು ಅಂತ. ಆದ್ದರಿಂದ ನೀವು ಸಾಹಿತಿಗಳಾದರೆ ನಿಮಗೆ ಹೊರ ಪ್ರದೇಶಗಳಲ್ಲಿ ರೆಸ್ಪೆಕ್ಟ್ ಸಿಗ್ತದೆ. ನಾನೊಮ್ಮೆ ಅವಸರದಲ್ಲಿ ಹೆಲ್ಮೆಟ್ ಇಲ್ಲದೆ ಬೈಕ್ ಬಿಡ್ತಾ ಹೋದೆ. ಒಬ್ಬ ನಿಲ್ಲಿಸೇ ಬಿಟ್ಟ. ಮರೆಯ, ನಾನೊಬ್ಬ ಅಧ್ಯಾಪಕ, ನನಗೇನೋ ಹೊತ್ತು ಮರ್ತೋಯ್ತು, ಮರೆಗಳು ಪ್ರೊಫೆಸರ್ ನಾನು ಅಂತ ಹೇಳಿದೆ. ಆದರೆ ಅವನು ಒಪ್ಪಲಿಲ್ಲ. ನೀವು ನಡೀರಿ ಸ್ಟೇಷನ್ಗೆ ಅಂತ ಹೇಳಿದ. ಕರ್ಕೊಂಡು ಹೋದ. ಅಲ್ಲಿ ಹೋದ ಕೂಡಲೇ SI ನನಗೊಂದು ಸೆಲ್ಯೂಟ್ ಕೊಟ್ಟು, ನೀವು ಯಾಕೆ ಬಂದಿರಿ ಸರ್, ನೀವು ಹೋಗಿ ಅಂತ ಕಳಿಸಿಕೊಟ್ಟ. ಆಮೇಲೆ ಆ ಪೇದೆಗೆ ಬೈದ, ಇವರು ಪ್ರಖ್ಯಾತ ಬರಹಗಾರರು ಮಾರ್ರೆ, ನಿನಗೆ ಇವರ ಪರಿಚಯ ಇಲ್ವ ಅಂತ. ಬರಹಗಾರ ಅಲ್ಲದಿದ್ದರೆ ನನ್ನ ಬೈಕ್ ಸೀಸ್ ಆಗ್ತಿತ್ತು ಅವತ್ತು. ಬರಹಗಾರ ಆದ ಕಾರಣ ನಾನು ಬದುಕಿಕೊಂಡೆ. ಇಂತಹ ಅನೇಕ ಸಂದರ್ಭಗಳು ನನ್ನ ಜೀವನದಲ್ಲಿ ಬಂದಿವೆ. ಈ ವಿದ್ಯಾರ್ಥಿನಿ ಇಲ್ಲಿದ್ದಾಳೆ, ಇವಳು ನಿಮ್ಮೆಲ್ಲರ ಪ್ರತಿನಿಧಿ. ನೀವು ನೆನಪಿಸಿಕೊಳ್ಬೇಕು, ಇವಳು ಬಹಳ ದೊಡ್ಡ ಸಾಹಿತಿ ಅಂತೇಳಿ ಅಲ್ಲ, ನಿಮ್ಮ ಹಾಗೆ ಅವಳು ಕೂಡ, ಆ ಹುಡುಗನು ಕೂಡ ನಿಮ್ಮ ಹಾಗೆ. ನೀವು ಕೂಡ ಇದೇ ಹಂತಕ್ಕೆ ಬರಲಿಕ್ಕಾಗಬೇಕು. ಪ್ರತಿ ವರ್ಷ ಇಂತಹ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕು. ಬಹುಮಾನಗಳಿಗೆ ಪುಸ್ತಕ ರೂಪದ ಬಹುಮಾನವನ್ನೇ ಕೊಡಬೇಕು. ನಾನು ನನ್ನ 225 ಪುಸ್ತಕಗಳಲ್ಲಿ ಒಂದನ್ನು, ನನ್ನ ಅತ್ಯುತ್ತಮ 10 ಕಥೆಗಳ ಆಯ್ದ ಒಂದನ್ನು ಅಧ್ಯಕ್ಷೆಗೆ ಕೊಡ್ತೇನೆ. ಇದು ನನ್ನ ಉದ್ಘಾಟನಾ ಶೈಲಿ. ಉದ್ಘಾಟನಾ ಶೈಲಿ ಅಂದರೆ ಕೇವಲ ದೀಪ ಹೊತ್ತಿಸೋದು ಮಾತ್ರ ಅಲ್ಲ, ಪುಸ್ತಕ ಪ್ರೀತಿಯನ್ನು ಹಂಚೋದು. ನೀನು ಎದ್ದು ನಿಂತಿದ್ದೇನೆ, ಸ್ವೀಕಾರ ಮಾಡಮ್ಮ. ನೀನೊಬ್ಬಳು ಕಥೆಗಾರ್ತಿಯ, ಕವನಗಾರ್ತಿಯ ಆಗು ಅಂತೇಳಿ ಹಾರೈಸಿ ನನ್ನನ್ನು ಕರೆಸಿ 2 ಮಾತನ್ನು ಹೇಳುವುದಕ್ಕೆ ಅನುವು ಮಾಡಿಕೊಟ್ಟು ನಿಮ್ಮೆಲ್ಲರನ್ನು ವಂದಿಸಿ ವಿರಮಿಸ್ತೇನೆ. ಜೈ ಕನ್ನಡಾಂಬೆ.
ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಈ ಎಲ್ಲ ಯುಕ್ತಿಗಳು ವಿಶ್ವಮಾನವ ಸಂದೇಶ ಸಾರಿದ ಶ್ರೀ ಕುವೆಂಪು ಅವರದು. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಆತ್ಮೀಯ ಎಂಬ ಆತ್ಮೀಯವಾದ ಹೆಸರನ್ನುಳ್ಳ ಚುರುಕಿನ ವ್ಯಕ್ತಿತ್ವದ ಸೌಮ್ಯ ಸ್ವಭಾವದ ಕನ್ನಡಾಭಿಮಾನವೊಂದು ಹೊಂದಿರುವ, ಕವನ ರಚನೆಯಲ್ಲಿಯೂ ಸೇರಿದಂತೆ ಸಾಹಿತ್ಯಾಸಕ್ತಿಯನ್ನು ಹೊಂದಿರುವ ಇವರು ಇದೀಗ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ನಮ್ಮ ಕನ್ನಡ ಪ್ರೇಮವನ್ನು ಅರ್ಹಲಿದ್ದಾರೆ. ಕನ್ನಡಕ್ಕೆ ಹೋದಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಕುವೆಂಪುರವರ ಕವಿವಾಣಿಯನ್ನು ನೆನಪಿಸುತ್ತಾ ವೇದಿಕೆಯಲ್ಲಿನ ಗಣ್ಯರಿಗೂ ಇಲ್ಲಿ ಸೇರಿರುವ ಕನ್ನಡಾಭಿಮಾನಿಗಳಿಗೂ ಪ್ರೀತಿಯ ನಮನಗಳು. ಕನ್ನಡಾಂಬೆಗೆ ಮನಸ ನಮಿಸುವುದರೊಂದಿಗೆ ಇಲ್ಲಿರುವ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ತೊಡಗುತ್ತೇನೆ. ಕನ್ನಡವನ್ನು ಕಾಪಾಡುವುದು ಜೋಗುಳದ ಹರಕೆ. ನಾವಿದನ್ನು ಮರೆಯುವಂತಿಲ್ಲ. ಮರೆತೆವೆಂದಾದರೆ ನಮ್ಮ ತಾಯಿಯನ್ನೇ ನಾವು ಮರೆತಂತೆ. ಇದು ಕುವೆಂಪುರವರು ಹೇಳಿರುವ ಮಾತು. ನಿಜಕ್ಕೂ ಹೌದು. ಕನ್ನಡವನ್ನು ನಾವು ನಮ್ಮ ಮಾತೆಯಷ್ಟೇ ಪ್ರೀತಿಯಿಂದ ಗೌರವದಿಂದ ಕಾಣಬೇಕಾದುದು ನಮ್ಮ ಕರ್ತವ್ಯ. ಕನ್ನಡವು ನಮಗೆ ಕೇವಲ ಸಂವಹನಕ್ಕಾಗಿ ಬಳಸುವ ಶಬ್ದಗಳ ಗುಂಪಲ್ಲ, ಬದಲಾಗಿ ಭಾವನೆಗಳ ಗೊಂಚಲು. ಇದು ನಮ್ಮ ಉಸಿರಿನಲ್ಲಿ ಬೆರೆತು ಹೋಗಿರುವ ಭಾಷೆ. ಮಾತೃಭಾಷೆಯ ಪ್ರಾಮುಖ್ಯತೆ ಏನು ಎನ್ನುವುದರ ಬಗ್ಗೆ ಹೇಳಬೇಕೆಂದರೆ, ವ್ಯಕ್ತಿಯೊಬ್ಬ ಅದೆಷ್ಟು ಭಾಷೆಗಳಲ್ಲಿ ಪರಿಣತಿಯನ್ನು ಹೊಂದಿದ್ದರೂ ಆತನ ಮನಸ್ಸಿನಲ್ಲಿ ಭಾವನೆಗಳು, ಆಲೋಚನೆಗಳು ಹುಟ್ಟುವುದು ಮಾತೃಭಾಷೆಯಲ್ಲಿಯೇ. ಆದ್ದರಿಂದ ಮಾತೃಭಾಷೆಯ ಮಾಧ್ಯಮದಲ್ಲಿನ ಕಲಿಕೆ ಉಳಿದ ಭಾಷಾ ಮಾಧ್ಯಮಗಳ ಕಲಿಕೆಗಿಂತ 40% ಹೆಚ್ಚು ಪರಿಣಾಮಕಾರಿ ಎಂಬುದು ವೈಜ್ಞಾನಿಕವಾಗಿಯೂ ದೃಢಪಟ್ಟ ವಿಚಾರ. ಆದರೂ ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಬಗೆಗೆ ಜನರು ಹಿಂದೇಟಾಕುತ್ತಿರುವುದು ಮಾತ್ರ ವಿಪರ್ಯಾಸ. ಆಂಗ್ಲ ಮಾಧ್ಯಮದಲ್ಲಿ ಕಲಿತರಷ್ಟೇ ಘನತೆ ಎಂಬ ಭ್ರಮೆ ಜನರಲ್ಲಿ ಆವರಿಸಿಬಿಟ್ಟಿದೆ. ಈ ಭ್ರಮೆ ಕಡಿಮೆಯಾಗಬೇಕಾಗಿರುವುದು ಕನ್ನಡ ಭಾಷೆಯ ಬೆಳವಣಿಗೆಗೆ ಪೂರಕವಾದ ವಿಚಾರ. ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ಮಕ್ಕಳನ್ನು ಈ ಸಮಾಜ ಒಂದು ಹಂತ ಕೆಳಗಿಟ್ಟು ನೋಡುವುದು ಸ್ವತಃ ನಾನು ಅನುಭವಿಸಿದ ವಿಚಾರ. ಆದರೆ ನನ್ನಲ್ಲಿ ಆ ಬಗ್ಗೆ ಯಾವತ್ತೂ ಕೀಳರಿಮೆ ಉಂಟಾಗದಂತೆ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿ ನನ್ನ ಪ್ರೌಢಶಾಲಾ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲೇ ಮುಂದುವರಿಸುವಂತೆ ಅವಕಾಶ ಮಾಡಿಕೊಟ್ಟ ನನ್ನ ಹೆತ್ತವರನ್ನು ನಾನು ಇಲ್ಲಿ ಸ್ಮರಿಸಲೇಬೇಕು. ಮಾತ್ರವಲ್ಲ, ನನ್ನ ಶಾಲಾ ಗುರುಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನ ಕಲಿಯುವಿಕೆಗೆ ಹಾಗೂ ನನ್ನ ಇತರ ಚಟುವಟಿಕೆಗಳಿಗೆ ಅವರು ನೀಡುವ ಪ್ರೋತ್ಸಾಹ, ಅವಕಾಶ, ಮಾರ್ಗದರ್ಶನಕ್ಕೆ ನಾನು ಸದಾ ಕೃತಜ್ಞನಾಗಿರುತ್ತೇನೆ. ಕನ್ನಡವನ್ನು ನಾವು ಯಾಕೆ ಉಳಿಸಬೇಕು ಎಂದು ನೋಡುವುದಾದರೆ, ಕನ್ನಡವು ಬರೇ ಭಾಷೆಯಲ್ಲ, ಅದು ನಮ್ಮ ಸಂಸ್ಕೃತಿಯ ಪ್ರತೀಕ. ಭಾಷೆಯೊಂದು ಅಳಿದರೆ ಒಂದು ಸಂಸ್ಕೃತಿಯೇ ತನ್ನ ಅಸ್ತಿತ್ವವನ್ನು, ತನ್ನ ಅಸ್ಮಿತೆಯನ್ನು ಕಳೆದುಕೊಂಡಂತೆ ಎನ್ನಬಹುದು. ಇದು ಕನ್ನಡ ಭಾಷೆಗೆ ಮಾತ್ರ ಸೀಮಿತವಾದ ವಿಚಾರವಲ್ಲ, ಬದಲಾಗಿ ತುಳು, ಅರೆಭಾಷೆ, ಕೊಂಕಣಿ, ಹವಿಗನ್ನಡ ಹೀಗೆ ಪ್ರತಿಯೊಂದು ಭಾಷೆಯು ಒಂದೊಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಎನ್ನಬಹುದು. ಹೀಗೆ ನಾವು ನಮ್ಮ ಭಾಷೆಯನ್ನು ಅಳಿಸಿದರೆ ಆ ಸಂಸ್ಕೃತಿಯೇ ಅಳಿದು ಹೋಗುತ್ತದೆ. ಭಾಷೆಯು ಹೇಗೆ ಸಂಸ್ಕೃತಿಯ ಪ್ರತೀಕವೆಂದರೆ, ನಾವು ಎಲ್ಲೆಲ್ಲಿ ನಮ್ಮ ಭಾಷೆಯನ್ನು ಕಡೆಗಣಿಸುತ್ತಿದ್ದೇವೆಯೋ ಅಲ್ಲಲ್ಲಿ ನಮ್ಮ ಸಂಸ್ಕೃತಿಗೆ ಹೊಡೆತ ಬೀಳುತ್ತದೆ. ಉದಾಹರಣೆಗೆ, ಪರಿಚಿತರು ಸಿಕ್ಕಾಗ ನಮಸ್ತೆ, ನಮಸ್ಕಾರ ಎನ್ನುತ್ತಿದ್ದ ನಾವು ಹಾಯ್ ಹಲೋ ಎನ್ನುತ್ತಾ ಹಸ್ತಲಾಘವ ಮಾಡುತ್ತಿರುವುದು ನಮ್ಮ ಸಂಸ್ಕೃತಿಗೆ ಹೊಡೆತ ಬಿದ್ದಿದೆ ಎನ್ನುವುದಕ್ಕೆ ಒಂದು ಸಾಕ್ಷಿಯಾಗಿದೆ. ಶಾಲೆ ಎಂದರೆ ಜ್ಞಾನ ದೇಗುಲ, ಕೈ ಮುಗಿದು ಒಳಗೆ ಬಾ ಎನ್ನುವುದು ನಮ್ಮ ಸಂಸ್ಕೃತಿ. ಆದರೆ ಯಾವಾಗ ನಾವು ಆಂಗ್ಲ ಮಾಧ್ಯಮದ ಕಡೆಗೆ ವಾಲಿದೆವೋ ಅಲ್ಲಿಂದ ನಮ್ಮ ಸಂಸ್ಕೃತಿಯ ಮೇಲೂ ಹೊಡೆತ ಬಿದ್ದಿದೆ ಎಂಬುದು ಅಕ್ಷರಶಃ ಸತ್ಯವಾಗಿದೆ. ಕ್ಲಾಸ್ ರೂಮ್ ಒಳಗಡೆ ಚಪ್ಪಲಿ ಕಳಚಿ ಪ್ರವೇಶ ಮಾಡುತ್ತಿದ್ದ ರೀತಿ ಬದಲಾಗಿ ಕ್ಲಾಸ್ ರೂಮ್ ಒಳಗಡೆ ಶೂ ಧರಿಸಿ ಬರಲು ಪ್ರಾರಂಭವಾಯಿತು. ಇಲ್ಲಿ ವಿಚಾರ ಚಪ್ಪಲಿ ಕಳಚಿಡಬೇಕೇ ಬೇಡವೇ ಎಂಬುದಲ್ಲ, ಬದಲಾಗಿ ನಮ್ಮ ಸಂಸ್ಕೃತಿಗೆ ನಿಧಾನವಾಗಿ ಪೆಟ್ಟು ಬೀಳುತ್ತಾ ಬಂತು ಎಂಬುದು ಒಪ್ಪಿಕೊಳ್ಳಲೇಬೇಕಾದ ಕಟು ಸತ್ಯ.
ಈಗಿನ ಆಧುನಿಕ ಯುಗದಲ್ಲಿ ಆಂಗ್ಲ ಭಾಷೆ ಎಷ್ಟು ವ್ಯಾಪಿಸಿಬಿಟ್ಟಿದೆ ಎಂದರೆ ನಾವು ಅದನ್ನು ಕಲಿಯಲೇಬೇಕು. ಆದರೆ ಆಂಗ್ಲ ಭಾಷೆಯನ್ನು ಕಲಿಯುವುದರೊಂದಿಗೆ ನಾವು ಆಂಗ್ಲದ ಜೀವನ ಶೈಲಿಯನ್ನು ಅಂಧಾನುಕರಣೆ ಮಾಡುತ್ತಿರುವುದು ಮಾತ್ರ ವಿಪರ್ಯಾಸ. ಉದಾಹರಣೆಗೆ, ಕೊರೆಯುವ ಚಳಿಯಿಂದ ರಕ್ಷಣೆಗಾಗಿ ಕಂಠಪಟ್ಟಿ ಕಾಲುಚೀಲ ಹಾಕುವರವರು. ಕೊರೆಯುವ ಚಳಿಯಿಂದ ರಕ್ಷಣೆಗಾಗಿ ಕಂಠಪಟ್ಟಿ ಕಾಲುಚೀಲ ಹಾಕುವರವರು. ಬೆವರುವ ಸೆಕೆಯೂ ಇದ್ದರು ಇಲ್ಲಿ ಶೋಕಿಗೆ ಅದನ್ನು ತೊಡುವೆವು ನಾವು. ಪಾಶ್ಚಾತ್ಯ ದೇಶಗಳಲ್ಲಿ ಮೈಕೊರೆಯುವ ಚಳಿ, ಅದರಿಂದ ಅವರು ರಕ್ಷಿಸಿಕೊಳ್ಳಲು ಕಂಠಪಟ್ಟಿ ಕಾಲುಚೀಲ ಅಂದರೆ ಟೈ ಸಾಕ್ಸ್ ಧರಿಸುತ್ತಾರೆ. ಆದರೆ ನಮ್ಮೂರಲ್ಲಿ ಅಂತಹ ಸೆಕೆ ಇಲ್ಲ, ಚಳಿ ಇಲ್ಲ, ಬದಲಾಗಿ ವಿಪರೀತ ಸೆಕೆ. ಹಾಗಾಗಿ ನಾವು ಆಂಗ್ಲ ಮಾಧ್ಯಮ ಶಾಲೆ ಎಂದಾಕ್ಷಣ ಟೈ ಸಾಕ್ಸ್ ಧರಿಸುವುದೇ ಘನತೆ ಎಂಬ ಅಂಧಾನುಕರಣೆ ಇದೆ. ಈ ಅಂಧಾನುಕರಣೆ ಕಡಿಮೆಯಾಗಬೇಕು. ನಮ್ಮ ಕನ್ನಡ ಭಾಷೆ ಅದೆಷ್ಟು ಶ್ರೀಮಂತವಾಗಿದೆ, ನಮ್ಮ ಕನ್ನಡದ ಶಬ್ದ ಭಂಡಾರ ಅದೆಷ್ಟು ಅಗಾಧವಾದುದು. ಬಳಸಿದಷ್ಟು ಆಪ್ತವಾಗುವ ಭಾಷೆ ಕನ್ನಡ ಭಾಷೆ. ನಮ್ಮ ಕನ್ನಡದಲ್ಲಿ ಸಂಬಂಧಿಕರನ್ನು ಸಂಬೋಧಿಸಲು ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ, ದೊಡ್ಡಮ್ಮ, ಚಿಕ್ಕಮ್ಮ ಹೀಗೆ ಹಲವಾರು ಪದಗಳಿದ್ದರೆ, ಆಂಗ್ಲ ಭಾಷೆಯಲ್ಲಿ ಎಲ್ಲರನ್ನು ಅಂಕಲ್, ಆಂಟ್ ಎಂದೇ ಕರೆಯುತ್ತಾರೆ. ಇಷ್ಟೇ ಅಲ್ಲ, ಆಂಗ್ಲ ಭಾಷೆಯಲ್ಲಿ ಸೆಗಣಿ ಬೆರಣಿಗೆ ವ್ಯತ್ಯಾಸವಿಲ್ಲ, ಎರಡನ್ನು ಕೌಡಂಗ್ ಎನ್ನುವರಲ್ಲ. ಸೆಗಣಿ ಬೆರಣಿಗೆ ವ್ಯತ್ಯಾಸವಿಲ್ಲ, ಎರಡನ್ನು ಕೌಡಂಗ್ ಎನ್ನುವರಲ್ಲ. ಬೆಳಕು ಹೊಂಬೆಳಕಿಗೆ ಭಿನ್ನತೆ ಇಲ್ಲ, ಎರಡನ್ನು ಲೈಟೆಂದೇ ಹೇಳುವರಲ್ಲ. ನಮ್ಮ ಕನ್ನಡ ಭಾಷೆಯಲ್ಲಿ ಹಸಿ ಸೆಗಣಿಗೆ ಬದಲಾಗಿ ಉರುವಲಾಗಿ ಬಳಸುವ ಒಣಗಿಸಿದ ಸೆಗಣಿಗೆ ಬೆರಣಿ ಎನ್ನುವ ಶಬ್ದವಿದೆ. ಆದರೆ ಆಂಗ್ಲ ಭಾಷೆಯಲ್ಲಿ ಆ ತರಹದ ಶಬ್ದಗಳಿಲ್ಲ. ಬದಲಾಗಿ ಎರಡನ್ನು ಕೌಡಂಗ್ ಎನ್ನುವರು. ಬೆರಣಿ ಎನ್ನಲು ಬೇಕಿದ್ದರೆ ಒಣಗಿಸಿದ ಎನ್ನುವ ವಿಶೇಷಣವನ್ನು ಸೇರಿಸಬೇಕಷ್ಟೇ ವಿನಃ ಪ್ರತ್ಯೇಕ ಪದವಿಲ್ಲ. ಹೀಗೆ ಬೆಳಕು ಹೊಂಬೆಳಕು ಈ ರೀತಿಯ ಪ್ರತ್ಯೇಕ ಪದಗಳು ಆಂಗ್ಲ ಭಾಷೆಯಲ್ಲಿಲ್ಲ. ಇನ್ನೂ ಒಂದು ಉದಾಹರಣೆಯನ್ನು ನೋಡುವುದಾದರೆ, ತೆಂಗಿನಕಾಯಿ, ಎಳನೀರು ಎಂಬ ಎರಡು ಪ್ರತ್ಯೇಕ ಪದಗಳು ಕನ್ನಡದಲ್ಲಿದ್ದರೆ, ಆಂಗ್ಲ ಭಾಷೆಯಲ್ಲಿ ಕೊಕೊನಟ್ ಎನ್ನುವ ಪದಕ್ಕೆ ಟೆಂಡರ್ ಎನ್ನುವ ವಿಶೇಷಣವನ್ನು ಸೇರಿಸಿ ಹೇಳಬೇಕಷ್ಟೇ ವಿನಃ ಅದಕ್ಕೆ ಪ್ರತ್ಯೇಕ ಪದವಿಲ್ಲ. ಹೀಗೆ ಅದೆಷ್ಟೋ ಉದಾಹರಣೆಗಳು ನಮಗೆ ಕಾಣಸಿಗುತ್ತದೆ. ಹೀಗೆ ನಮ್ಮ ಕನ್ನಡ ಭಾಷೆ ಅದೆಷ್ಟು ಶ್ರೀಮಂತವಾಗಿದೆ, ನಮ್ಮ ಕನ್ನಡದ ಶಬ್ದ ಭಂಡಾರವೇ ಅದೆಷ್ಟು ಶ್ರೀಮಂತವಾಗಿದೆ ಎಂಬುದು ನಾವು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ. ನಾವು ನಮ್ಮ ಭಾಷೆಯನ್ನು ಎಷ್ಟು ಪ್ರೀತಿಸುತ್ತೇವೆಯೋ ಅಷ್ಟೇ ಪ್ರೀತಿಯಿಂದ ಕಾಣಬೇಕಾದುದು ನಮ್ಮ ನೆಲವನ್ನು. ಕನ್ನಡ ಭಾಷೆಯನ್ನು ಪ್ರೀತಿಸುವಷ್ಟೇ ನಾವು ನಮ್ಮ ಕರ್ನಾಟಕದ ನೆಲವನ್ನು ಪ್ರೀತಿಸಬೇಕು, ಗೌರವಿಸಬೇಕು. ನಮ್ಮ ಗ್ರಾಮ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ, ಹೀಗೆ ಪೂರ್ಣ ದೇಶವೇ ನಮ್ಮದೆಂಬ ಅಭಿಮಾನ ನಮ್ಮಲ್ಲಿರಬೇಕು. ನಮ್ಮ ತಾಲೂಕಿನಲ್ಲೇ ಇರದ ಜಲಪಾತಗಳನ್ನು ನೋಡದ ನಾವು ನಯಾಗರ ಫಾಲ್ಸ್ ಕಾಣುವ ಕನಸು ಕಾಣಬಾರದು. ಹಿತ್ತಿಲ ಗಿಡ ಮದ್ದಲ್ಲ ಎಂಬ ಒಂದು ಮಾತಿದೆ. ಹಾಗೆ ನಮ್ಮ ಮನುಷ್ಯರ ಮನಸ್ಥಿತಿ ಕೂಡ. ನಮ್ಮ ಸುತ್ತಮುತ್ತಲಿನ ಪ್ರದೇಶ ಅದೆಷ್ಟು ಚೆನ್ನಾಗಿರಲಿ, ಆದರೆ ನಾವದನ್ನು ಗಮನಿಸುವುದಿಲ್ಲ, ಗುರುತಿಸುವುದಿಲ್ಲ. ಹೀಗೆ ನಾವು ಮೊದಲು ನಮ್ಮ ಸುಳ್ಯ ತಾಲೂಕನ್ನೇ ಒಮ್ಮೆ ಸುತ್ತಿ ಬರೋಣ. ಇಲ್ಲಿ ಚಾರಣ ಮಾಡುವಂತಹ ಗುಡ್ಡಗಾಡುಗಳಿವೆ, ಅರಣ್ಯಗಳಿವೆ, ಸುಂದರವಾದ ತೊರೆಗಳಿವೆ, ನದಿಗಳಿವೆ, ಜಲಪಾತಗಳಿವೆ, ಐತಿಹಾಸಿಕ ಸ್ಥಳಗಳಿವೆ, ದೇವಸ್ಥಾನಗಳಿವೆ. ಹೀಗೆ ನಮ್ಮ ಸುಳ್ಯ ತಾಲೂಕೆ ಬಹಳ ಚೆನ್ನಾಗಿದೆ. ನಾವು ಮೊದಲು ನಮ್ಮ ಸ್ಥಳೀಯ ಸ್ಥಳಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ನಾನು ಈಗಾಗಲೇ ಹೇಳಿದಂತೆ ನಮ್ಮ ಸುಳ್ಯ ತಾಲೂಕಿನಲ್ಲಿ ಕನ್ನಡ, ತುಳು, ಅರೆಭಾಷೆ, ಕೊಂಕಣಿ, ಹವಿಗನ್ನಡ, ತಮಿಳು, ಮಲಯಾಳ ಹೀಗೆ ಹಲವಾರು ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ. ಆಯಾ ಭಾಷೆಯು ಆ ದೇಶದ ಆ ಜಾಗದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಆ ಭೌಗೋಳಿಕ ರಚನೆಯು ಅದರಲ್ಲಿ ಅಡಕವಾಗಿದೆ.
ಹೀಗೆ ನಾವು ಮನೆಯಲ್ಲಿ ಯಾವುದೇ ಭಾಷೆಯನ್ನು ಮಾತನಾಡಿದರೂ ನಮ್ಮ ರಾಜ್ಯದ ಭಾಷೆ, ನಮ್ಮ ಕನ್ನಡ ಭಾಷೆಯ ಮೇಲೆ ನಮಗೆ ಯಾವತ್ತೂ ಅಭಿಮಾನ ಇರಲಿ ಎನ್ನುತ್ತಾ, ಕನ್ನಡಾಂಬೆಗೆ ಮನಸ ವಂದಿಸುತ್ತಾ, ಇಲ್ಲಿರುವ ಹಿರಿಯರಿಗೆ ವಂದಿಸುತ್ತಾ, ಕನ್ನಡಾಭಿಮಾನಿಗಳಿಗೆ, ವೇದಿಕೆಯಲ್ಲಿರುವ ಗಣ್ಯರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ತನು ಕನ್ನಡ ಮನ ಕನ್ನಡ ಧನ ಕನ್ನಡವೆಮ್ಮವು ಮಂಜೇಶ್ವರ ಗೋವಿಂದ ಪೈ. ದಿವಂಗತ ಯು.ಸು. ಗೌ ಸ್ಮರಣಾರ್ಥ ನಡೆಯುತ್ತಿರುವ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಉಪಸ್ಥಿತರಿರುವ ಹಾಗೂ ಪ್ರಾಯೋಜಕರಾದ ಶ್ರೀಮತಿ ಪದ್ಮಾವತಿ ಎನ್.ಪಿ. ಇವರಿಗೆ ಗೌರವಾರ್ಪಣೆ. ಈ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಪೇರಾಲು ಮತ್ತು ವೇದಿಕೆಯಲ್ಲಿ ಎಲ್ಲ ಗಣ್ಯರು ನಡೆಸಿಕೊಡಲಿದ್ದಾರೆ. ದಯವಿಟ್ಟು ಮೇಡಮ್ ನಮಗೆ ಶುಭ ಹಾರೈಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸಭಾಧ್ಯಕ್ಷರೇ, ವೇದಿಕೆಯ ಮೇಲಿರುವ ಎಲ್ಲ ಅತಿಥಿ ಅಭ್ಯಾಗತರೇ, ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವ ಅತಿಥಿಗಳೇ ಹಾಗೂ ಮುಂದಿನ ಸಾಹಿತಿಗಳಾಗುವ ಮುದ್ದಿನ ಮಕ್ಕಳೇ, ಇವತ್ತು ದಿವಂಗತ ಯು.ಸು. ಗೌ ಅವರ ಸ್ಮರಣಾರ್ಥ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ. ಇದು ಯು.ಸು. ಗೌ ಅವರ ಕನಸಿನ ಒಂದು ಕೂಸು ಅಂತ ಹೇಳ್ಬೋದು. ಅವರು ಇದು 4ನೇ ಸಾಹಿತ್ಯ ಸಮ್ಮೇಳನ ಅಂದ್ಕೊಳ್ತೇನೆ ಅಲ್ವ ಸರ್. ಅವರು ತುಂಬ ಪ್ರೀತಿಸ್ತಿದ್ದದ್ದು ಮಕ್ಕಳನ್ನು. ಯಾಕೆ ಮಕ್ಕಳನ್ನು ಪ್ರೀತಿಸ್ತಾ ಇದ್ದಾರೆ ಅಂತ, ನಾವು ದೊಡ್ಡವರಾಗ್ತಾ ಹೋಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಎಲ್ಲ ಕೆಟ್ಟ ಗುಣಗಳು ತುಂಬ್ತಾ ಹೋಗ್ತದೆ. ನಿಷ್ಕಲ್ಮಶ ಮನಸ್ಸು ಇರೋರು ಅಂತ ಹೇಳಿದ್ರೆ ಅದು ಮಕ್ಕಳು ಮಾತ್ರ. ಅವ್ರು ಯಾರ್ದಾದ್ರೂ ಮನೆಗೆ ಹೋದರೆ ಒಂದು ಮಗುವನ್ನು ಮಾತಾಡಿಸ್ತಾ ಇದ್ರು. ಹೇಗೆ ಮಾತಾಡಿಸ್ತಾ ಇದ್ರು ಅಂದರೆ, ಆ ಹುಡುಗನನ್ನು ಕರೆದು ನಿನಗೆ ರಮೇಶ ಗೊತ್ತಾ ಕೇಳ್ತಾ ಇದ್ರು. ಆ ಹುಡುಗ ತುಂಬ ಯೋಚನೆ ಮಾಡ್ತಾ ಇದ್ದ, ನನ್ನ ಕ್ಲಾಸಲ್ಲಿ ಯಾರು ರಮೇಶ ಅಂತ ಹೇಳೋ ಹುಡುಗ ಇದ್ದಾನೆ ಅಂತೇಳಿ. ಹಾಗೆ ಅಥವಾ ಆ ಹುಡುಗನಿಗೆ ಆ ಹೆಸರು ಗೊತ್ತಿದ್ರೆ ಬಹಳ ಖುಷಿಯಾಗ್ತಾ ಇತ್ತು ಅವನಿಗೆ. ಹಾಗಾಗಿ ಯಾರು ಮನೆಗೆ ಹೋದರೂ ಮಕ್ಕಳನ್ನು ಫ್ರೆಂಡ್ಸ್ ಮಾಡ್ಕೊಳ್ತಾ ಇದ್ರು. ದೊಡ್ಡವರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಇತ್ತು. ಅವರಾಗೆ ಬಂದು ಫ್ರೆಂಡ್ಶಿಪ್ ಮಾಡಿದರೆ ಮಾತ್ರ ಮಾಡ್ಕೊಳ್ತಾ ಇದ್ರು. ಹಾಗೆ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತಂದು ತುಂಬ ಇಚ್ಛೆ ಪಟ್ಟು ಮಾಡ್ತಿದ್ದದ್ದು ಅದು ಚಂದ್ರಶೇಖರ್ ಪೇರಾರ್ ಅವರಿಗೆ ಗೊತ್ತು. ಮಕ್ಕಳು ಬೆಳಿಬೇಕು, ಯಾಕಂದರೆ ನಾವುಗಳಿಗೆ ಇಲ್ಲೆಲ್ಲ ನಾವು ಕೂತದ್ದು ನನಗೂ ಅಷ್ಟು ಇಷ್ಟ ಇಲ್ಲ. ನಾನು ಹೇಳಿದ್ದೇನೆ ಪೇರಾಲ್ ಸರಿಗೆ, ನಾವು ಇರುವಷ್ಟು ದಿವಸ ಇದಕ್ಕೆ ನಾವು ಸಹಕಾರ ಕೊಡ್ತೇವೆ, ಆದರೆ ಇಲ್ಲಿ ಬೇಡ ಅಂತೇಳಿ. ಯು.ಸು. ಅವ್ರದ್ದು ಬಯಕೆ ಏನು ಅಂದರೆ, ಈ ವೇದಿಕೆಯನ್ನು ಪೂರ್ತಿ ಆವರಿಸಬೇಕಾದ್ದು ಮಕ್ಕಳು. ನನಗೆ ಆತ್ಮೀಯನ ಭಾಷಣ ಕೇಳಿ ತುಂಬ ಖುಷಿಯಾಯಿತು. ಇಂತಹ ಮಕ್ಕಳು, ಯಾಕಂದರೆ ಮಕ್ಕಳಲ್ಲಿ ನಿನ್ನೆ ನಾನು ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಕಾಲೇಜಿನಲ್ಲಿ ಆಯೋಜಿಸ್ಕೊಂಡಿದ್ದೆವು. ನಾನು ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತ ಬೇರೆ ಕಡೆ ಹೋಗಬೇಕಿತ್ತು. ಹಿಂದಿನ ದಿವಸ ನಮ್ಮ ಲೆಕ್ಚರರ್ಸ್ ಹತ್ರ ಹೇಳಿದ್ದೆ, ಅದು ಗೆಸ್ಟ್ ಲೆಕ್ಚರ್ಸ್ ಹತ್ರ ಹೇಳಿದ್ದೆ. ಏನು ಅಂದರೆ ಅವರು ಸುಮ್ಮನೆ ಇರ್ತಾಯಿದ್ರು. ಅವರಿಗೆ ಹೇಳಿದ್ದೆ, ನೀವು ನಾಳೆ ಕಾರ್ಯಕ್ರಮ ಮಾಡಬೇಕು. ಬೆಳಗ್ಗೆ ಮಕ್ಕಳೇ ಬಂದು ಕೇಳಿದ್ರು ಅದರ ಹಿಂದಿನ ದಿವಸ, ಮೇಡಮ್ ನಾಳೆ ಕನ್ನಡ ರಾಜ್ಯೋತ್ಸವ ಏನು ಮಾಡುವ ಅಂತೇಳಿ. ನಿನ್ನೆ ಮಕ್ಕಳೇ ಮಾಡಿದಂತಹ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಂತು. ನಾವು ಹೀಗಿರ್ತೇವೆ, ಆದರೆ ಮಕ್ಕಳದು ತುಂಬ ವಿಚಾರಗಳಿರ್ತದೆ ಮಕ್ಕಳಲ್ಲಿ. ಹಾಗಾಗಿ ಮಕ್ಕಳಿಗೆ ಅವಕಾಶ ಕೊಡಬೇಕು. ನಾವು ನಮ್ಮಲ್ಲಿರುವ ವಿಚಾರಗಳನ್ನೆಲ್ಲ ಮಕ್ಕಳನ್ನು ಕರೆದು ಅವರಲ್ಲಿ ಏನಿದೆ, ಅವರಲ್ಲಿರುವ ಪ್ರತಿಭೆಗಳನ್ನು ಹೆಕ್ಕುವಂತಹ ಕೆಲಸಗಳನ್ನು ಮಾಡಬೇಕು. ಆ ಕೆಲಸಕ್ಕೆ ನಮ್ಮ ಪ್ರೋತ್ಸಾಹ ಎಲ್ಲ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಚಂದ್ರಶೇಖರ್ ಪೇರಾಲ್ ಸರ್ ಹೇಳಿದ್ದಾರೆ, 2 ಮಾತು ಮೇಡಮ್, ಶುಭ ಹಾರೈಸಲಿಕ್ಕೆ ಅಂತ ಹೇಳಿದ್ದಾರೆ. ನಾವು ಶಿಶಿಲ್ರ ಮಾತು ಕೇಳಿದೆವು. ಶಿಶಿಲ್ರ ಖುಷಿಯಾಯಿತು. ಅವರು ಉಜಿರೆ ಸ್ಟೂಡೆಂಟು, ನಾನು ಕೂಡ ಉಜಿರೆ ಸ್ಟೂಡೆಂಟು. ನಾನು ಶಿಶಿಲ್ರ ಎಲ್ಲ ಬುಕ್ಗಳನ್ನ ಓದ್ತಾ ಇದ್ದೆ. ಯಾಕೆ ಅಂತೇಳಿದರೆ ನಮ್ಮ ಮನೆಯವರು ಅವರು ಫ್ರೆಂಡ್ಸು ಮತ್ತು ಸುಳ್ಯದ ಒಂದು ಸಾಹಿತಿ ಅಂತೇಳಿ ಓದ್ತಾ ಇದ್ದೆ. ಹೊಸ ಪುಸ್ತಕ ಬಂದಾಗ ನಾನು ಕೊಂಡು ಓದ್ತೇನೆ, ಯಾಕಂದರೆ ನಮ್ಮ ಊರಿನ ಸಾಹಿತಿ ಅಂತ. ಆತ್ಮೀಯ ಹೇಳಿದ, ನಮ್ಮ ಊರಿನ ಬಗ್ಗೆ ನಮಗೆ ಗೊತ್ತಿರಬೇಕು ಅಂತೇಳಿ, ಬೇರೆ ಅಲ್ಲ, ನಮ್ಮ ಊರು ಏನು ಅಂತ ನಮಗೆ ಗೊತ್ತಿರಬೇಕು. ನಮ್ಮ ಊರನ್ನು ಬಿಟ್ಟು ಮತ್ತೆ ಮಂಗಳೂರು ಕಡೆ ಹೋಗುವ, ನಮ್ಮ ಊರಿನಲ್ಲಿರುವ ಸಾಹಿತಿಗಳನ್ನು ಓದುವ. ನಾವು ಸಾಹಿತಿಗಳಲ್ಲ, ಆದರೆ ಸಾಹಿತ್ಯವನ್ನು ಪ್ರೀತಿಸಬೇಕು, ಸಾಹಿತ್ಯವನ್ನು ಉಳಿಸಬೇಕು, ಪುಸ್ತಕವನ್ನು ಓದಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಕೆಯನ್ನು ಕೋರ್ತಾ ಇದ್ದೇನೆ. ಮುಂದೆ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮೋಹನ್ ಗೌಡ ಬೊಮ್ಮೆಟ್ಟಿ ಸರ್, ನೀವು ನಮ್ಮನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿ. ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಪುಟಾಣಿ
ಪೌರ್ಣಮಿಯವರೇ ಹಾಗೂ ಅತಿಥಿಯಾಗಿರುವಂತಹ ಪುಟಾಣಿ ಕವಿ ಆತ್ಮೀಯರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಾಹಿತ್ಯಾಭಿಮಾನಿಗಳೇ ಹಾಗೂ ಪುಟಾಣಿ ಸಾಹಿತಿಗಳೇ, ನಮ್ಮ ಸಂಸ್ಥೆ ಇದು ಸ್ಥಾಪನೆಗೊಂಡದ್ದು 1950ರಲ್ಲಿ. ಈ ವರ್ಷ 2025ಕ್ಕೆ ಸಂಸ್ಥೆಗೆ ಬರ್ತಿ 75 ವರ್ಷ. ಹಾಗಾಗಿ ನಾವು ಈ ಸಂಸ್ಥೆ ಅಮೃತ ಮಹೋತ್ಸವದ ಒಂದು ಸಂಭ್ರಮದಲ್ಲಿದೆ. ಅಮೃತ ಮಹೋತ್ಸವದ ಪ್ರಯುಕ್ತ ನಾವು ಪೂರ್ವಭಾವಿಯಾಗಿ ಒಂದು 10 ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ 2 ಕಾರ್ಯಕ್ರಮ ಮುಗಿದು ಹೋಗಿದೆ. ಒಂದು ವಿದ್ಯಾರ್ಥಿಗಳ ಪೋಷಕರಿಗಾಗಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, ಎರಡನೇದಾಗಿ ಹಿರಿಯ ವಿದ್ಯಾರ್ಥಿಗಳ ಸಮಾವೇಶ. ಇದು ಕೂಡ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆದಿದೆ. ಇದು ಈಗ 3ನೇ ಕಾರ್ಯಕ್ರಮ. ನಾವು ಮತ್ತು ಸುಳ್ಯ ಕನ್ನಡ ಸಾಹಿತ್ಯ ಪರಿಷತ್ ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗಾಗಿ, ಅದರಲ್ಲೂ ಸಾಹಿತ್ಯಾಸಕ್ತಿ ಇರುವಂತಹ ಪ್ರತಿಭೆಗಳನ್ನು ಹುಡುಕಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತು ಆ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಕೂಡ ನಾವು ಸೇರಿಕೊಂಡು ಮಾಡುವಂಥದ್ದು. ಸೊ ಈ ಕಾರ್ಯಕ್ರಮಕ್ಕೆ ಪುಟಾಣಿ ಸಾಹಿತಿಗಳು ಬಂದಿದ್ದಾರೆ. ತುಂಬ ಖುಷಿಯಾಗ್ತಾ ಇದೆ. ಅವರು ಈವಾಗ ದೊಡ್ಡ ಮಟ್ಟ ಸಾಹಿತಿಗಳಾದರೂ ಕೂಡ ಅವರನ್ನು ನಾವು ಸಂಸ್ಕಾರಗೊಳಿಸಿ ಈ ಕನ್ನಡ ಸಾಹಿತ್ಯದ ಒಂದು ಸಂಪ್ರದಾಯವನ್ನು ಅವರಿಗೆ ತಿಳಿಸಿಕೊಡುವಂಥ ಕಾರ್ಯಕ್ರಮ ಆಗಬೇಕು. ಅವರ ಈ ಸಾಹಿತ್ಯದ ಅಭಿರುಚಿ ಇನ್ನೂ ಹೆಚ್ಚಾಗಬೇಕು. ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಇವಾಗಷ್ಟೇ ಮೊಗ್ಗುಗಳು, ಅವು ಅರಳಬೇಕು. ಕನ್ನಡದ ಕಂಪು ಎಲ್ಲೆಡೆ ಬೀರಬೇಕು. ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಎಲ್ಲರ ಪ್ರೋತ್ಸಾಹ ಸಿಗಲಿ ಎನ್ನುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವ ದೃಷ್ಟಿಯಲ್ಲಿ ನನ್ನ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ದಿನದ ಸಮ್ಮೇಳನಾಧ್ಯಕ್ಷತೆ ವಹಿಸಿರುವ ಕುಮಾರಿ ಪೌರ್ಣಮಿ ಇವರ ಪರಿಚಯ ನಡೆಸಿಕೊಳ್ಳಲಿದ್ದಾರೆ ಕುಮಾರಿ ವೈಷ್ಣವಿ ಇವರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಒಬ್ಬಳಾದ ಪೌರ್ಣಮಿ ಇವರು ಅತ್ಯಂತ ವಿನಯವಂತೆ, ಗುಣವಂತೆ, ಸರ್ವರೊಳು ಸಮಭಾವದಿಂದಿರುವ ಇವರು ಪಠ್ಯದಲ್ಲೂ ಮುಂದು, ಸಹಪಠ್ಯದಲ್ಲೂ ಮುಂದು, ಸಾಂಸ್ಕೃತಿಕವಾಗಿಯೂ ಸಾಹಿತ್ಯಿಕವಾಗಿಯೂ ಅತ್ಯಂತ ಹೆಚ್ಚು ಆಸಕ್ತಿಯನ್ನು ಹೊಂದಿದವರು. ಗಣಪತಿ ಭಟ್ ಶಾರದಾ ದಂಪತಿಗಳ ಸುಪುತ್ರಿ ಸುಗುಣೆ. ಅತ್ಯುತ್ತಮ ಭಾಷಣಗಾರ್ತಿ, ಅತ್ಯುತ್ತಮ ಮಾತುಗಾರ್ತಿ, ತಾರ್ಕಿಕವಾಗಿ ಚರ್ಚಿಸುವವರು, ಎಲ್ಲಕ್ಕಿಂತ ಮಿಗಿಲಾಗಿ ವ್ಯಾಸಂಗದಲ್ಲಿ ಅತ್ಯಾಸಕ್ತಿ, ಗುರುಗಳಲ್ಲಿ ಅದಮ್ಯ ಗೌರವ ತೋರುವವಳು, ಮಾನವೀಯ ಮೌಲ್ಯಗಳ ಚಿಗುರೊಡೆಯುವ ಮನದವಳು. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ, ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಭಾಷಣ, ರಾಜ್ಯ ಮಟ್ಟದ ಪ್ರಾಚ್ಯ ಪ್ರಜ್ಞೆ, ಫಿಲೋ ಪ್ರತಿಭಾ ಸೆಮಿನಾರ್, ಜಿಲ್ಲಾ ಮಟ್ಟದ ಯುವ ಸಂಸತ್ತು, ಶಾಲಾ ಹಂತದ ಆಶುಭಾಷಣ, ಗೀತಗಾಯನ, 2024-25 ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನದ ಚರ್ಚಾಗೋಷ್ಠಿ, ತಾಲೂಕು ಮಟ್ಟದ ಬ್ಯಾಡ್ಮಿಂಟನ್, ಹೀಗೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರು. 2024-25 ಸಾಲಿನಲ್ಲಿ ರಾಷ್ಟ್ರೀಯ ಜನಸಂಖ್ಯಾ ಶಿಕ್ಷಣ ಯೋಜನೆಯ ಸ್ಪರ್ಧೆ ರಾಷ್ಟ್ರ ಮಟ್ಟದಲ್ಲಿಯೂ ದ್ವಿತೀಯ ಸ್ಥಾನ. ಹೀಗೆ ತನ್ನ ಪ್ರತಿಭೆಯಲ್ಲಿ ಮಿಂಚಿದವರು. ಹೆಣ್ಣು, ನನಗರಿವಿಲ್ಲದೆ, ಪ್ರಾಮಾಣಿಕತೆ, ಅಂತರಂಗ, ನೀನು ಒಳ್ಳೆಯವಳು ಕೃತಿಗಳನ್ನು ಬರೆದವರು. NMMS ಪರೀಕ್ಷಾ ವಿದ್ಯಾರ್ಥಿ ವೇತನ ಪಡೆದವರು. ಪ್ರಬಂಧ ಬರಹದಲ್ಲೂ ನಿಸ್ಸೀಮರು. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡ ಭಾಷೆ, ನಾಡು ನುಡಿ, ಜಲ, ನೆಲ, ಸಾಹಿತ್ಯ ಬಗ್ಗೆ, ಕನ್ನಡ ಜನರ ಬಗ್ಗೆ ಅಪಾರವಾದ ಕಾಳಜಿ ಉಳ್ಳ ಪೌರ್ಣಮಿ ಇವರು ತನ್ನ ಮುಂದಿನ ಪೀಳಿಗೆಗೆ ಎಲ್ಲವನ್ನೂ ಉಳಿಸಬೇಕು ಎನ್ನುವವರು. ಇವರ ಕನ್ನಡ ಪ್ರೀತಿಗೆ ನಮ್ಮದೊಂದು ನಮನ. ಇದೀಗ ಕುಮಾರಿ ಪೌರ್ಣಮಿ ಇವರು ಸಮ್ಮೇಳನಾಧ್ಯಕ್ಷೀಯ ಭಾಷಣದೊಂದಿಗೆ ನಮ್ಮ ಮುಂದೆ. ವೇದ ಲೋಕಾಚಾರ ನಿನ್ನನುಭವದ ಯುಕ್ತಿ, ಶೋಧಿಸಿ ಮೂರನ್ನು ಸಂವಾದಗೊಳಿಸು, ಸಾಧಿತ ಜ್ಞಾನ ನರಸಾಧ್ಯ ಪ್ರಮಾಣವದು, ಹಾದಿ ಬೆಳಕು ನಿನಗೆ ಮಂಕುತಿಮ್ಮ. ಜ್ಞಾನ, ರೂಢಿ, ಸ್ವಾನುಭವ ಇವುಗಳನ್ನು ವಿಮರ್ಶಾತ್ಮಕವಾಗಿ ಒಬ್ಬಾತ ತನ್ನ ಜೀವನದಲ್ಲಿ ಉದಿಯುವ ಯೋಚನೆ ಆತನ ಬಾಳ ಹಾದಿಯ ಬೆಳಕು ಎಂಬುದು ಈ ಕಗ್ಗದ ತಾತ್ಪರ್ಯವಾಗಿದೆ. ನನ್ನ ವಿದ್ಯಾಭ್ಯಾಸದ ಜೀವನದ ಸುವರ್ಣ ಯುಗದಲ್ಲಿ ನಾನು ಈ ಸಮ್ಮೇಳನಾಧ್ಯಕ್ಷದ ಅಧ್ಯಕ್ಷನಾಗಿ ಆಗುವ ಅವಕಾಶ ದೊರೆಯುವುದು ನನ್ನ ಮುಂದಿನ ಜೀವನದ ದಿಗ್ದರ್ಶನಕ್ಕೆ ಹಾಗೂ ಸ್ಫೂರ್ತಿಯ ಸೆಲೆ ಹಾಗೂ ಭಾಗ್ಯದ ಬಾಗಿಲು ಎಂಬ ಸಾರ್ಥಕ್ಯ ಭಾವದೊಂದಿಗೆ
ಕನ್ನಡದ ದೀಪಚಿಗೆಯನ್ನು ಬೆಳಗುವುದರ ಮೂಲಕ ಈ ಸಮ್ಮೇಳನಕ್ಕೆ ಚಾಲನೆ ನೀಡಿದಂತಹ ಪೂಜ್ಯ ಡಾಕ್ಟರ್ ಪ್ರಭಾಕರ್ ಶಿಶಿಲ ಇವರಿಗೆ ಅಂಜಲಿ ಬದ್ಧಳಾಗಿ, ಹಾಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾಗಬಹುದು ಎಂಬ ಮಾತಿಗೆ ಮೂರ್ತರೂಪಿಯಾಗಿರುವಂತಹ ಮತ್ತು ನನ್ನ ಗೆಳೆಯನೂ ಆದಂತಹ ಆತ್ಮೀಯರಿಗೆ ನನ್ನ ಆತ್ಮೀಯವಾಗಿ ಅಭಿನಂದಿಸುತ್ತಾ, ಹಾಗೆ ಹಿರಿಯರ ಉಪಸ್ಥಿತಿಯೇ ಕಿರಿಯರ ಭೀಮಬಲ ಎಂಬ ಮಾತಿಗೆ ಸಕಾರ ಮೂರ್ತಿಗಳಾಗಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಮನಸ್ಫೂರ್ತಿಯಾಗಿ ನಮಿಸುತ್ತಾ, ನಮ್ಮ ಮಾತುಗಳಿಗೆ ಕಿವಿಗಳಾಗ ಬಯಸಿ, ಪ್ರತಿಭೆಗಳಿಗೆ ಚಪ್ಪಾಳೆಯಾಗ ಬಯಸಿ, ಕೃತಿಗಳಿಗೆ ಸಾಕ್ಷಿಗಳಾಗ ಬಯಸಿ ತಮ್ಮ ಸಮಕ್ಷಮದಲ್ಲಿ ಉಪಸ್ಥಿತರಿರುವ ಪೋಷಕ ವೃಂದ, ಗುರುವೃಂದ ಹಾಗೂ ನನ್ನ ಸ್ನೇಹಿತ ಗಣಕ್ಕೆ ತಲೆಬಾಗಿ ನಮಿಸುತ್ತಾ, ನಾನಿಂದು ಅಧ್ಯಕ್ಷರ ನೆಲೆಯಲ್ಲಿ ನನ್ನ ಸೀಮಿತ ಜ್ಞಾನದೊಳಗೆ ತೊದಲು ನುಡಿಗಳನ್ನಾಡಲು ಅಣಿಯಾಗುತ್ತಿದ್ದೇನೆ. ನನ್ನ ಸಂಸ್ಥೆ ಸರಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಇಲ್ಲಿ ಅಮೃತ ಮಹೋತ್ಸವದ ಲೆಕ್ಕದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನವೂ ಒಂದು ಎಂದು ತಿಳಿದಾಗ ನನ್ನ ಮನದಲ್ಲಿ ಮೂಡಿದ್ದೇನೆಂದರೆ, ಈ ಮಕ್ಕಳಿಗೆ ಯಾಕೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಎಂಬುದು. ಆ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇರಲಿಲ್ಲ. ನಾನು ಏನು ದೊಡ್ಡ ಸಾಹಿತಿ ಅಲ್ಲ, ಕವಿ ಅಲ್ಲ. ಆದರೆ ನನ್ನ ಮನಸ್ಸಿಗೆ ಒಂದು ವಿಷಯ ಹೊಳೆದಾಗ ಅದಕ್ಕೆ ಅಕ್ಷರ ರೂಪವನ್ನು ನೀಡಿ ಅದನ್ನು ಕತೆ, ಕವನ ರೂಪಕ್ಕೆ ತಿರುಗಿಸುವಂಥದ್ದು ನನ್ನ ಅಭ್ಯಾಸ. ಹಾಗೆ ಹೀಗೆ ಬರೆಯುವಾಗ ನನಗೊಂದು ವಿಷಯ ಗೊತ್ತಾದದ್ದು ಏನು ಅಂತ ಹೇಳಿದರೆ, ಈ ಕನ್ನಡದಲ್ಲಿ ಒಂದೇ ಅರ್ಥ ಕೊಡುವಂಥ ಎಷ್ಟೋ ಪದಗಳಿವೆ ಅಂತ ನನಗೆ ಗೊತ್ತಾದಾಗ ನಾನು ಎಷ್ಟು ಆಶ್ಚರ್ಯಪಟ್ಟಿದ್ದೆ ಅಂತ ಹೇಳಿದರೆ, ತುಂಬ ಬೆರಗಾಗಿದ್ದೆ ಕನ್ನಡದ ವಿಶಿಷ್ಟತೆಯನ್ನು ನೋಡಿ. ಹಾಗೆ ನಾನು ಈ ಕತೆ, ಕವನವನ್ನೆಲ್ಲ ಬರೆದದನ್ನು ನಾನು ನನ್ನ ಅಕ್ಕನವರ ಸಹಾಯದಿಂದ ಅದಕ್ಕೊಂದು ಸಮಾಧಾನಕರ ರೂಪವನ್ನು ಕೊಟ್ಟು ಶಾಲಾ ಪ್ರತಿಭಾ ದರ್ಪಣದಲ್ಲಿ ಅದು ಪ್ರಕಟವಾದಾಗ ಒಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಓದಿ ಸಂತಸ ಪಟ್ಟವಳು ನಾನು. ಆದರೆ ಕಳೆದ ವರ್ಷ ಅರಂತೋಡಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅಲ್ಲಿ ನಾನು ಚರ್ಚಾಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ. ಆಗ ನನ್ನ ಮನಸ್ಸಿಗೆ ಬಂದದ್ದೇನು ಅಂತ ಹೇಳಿದರೆ, ಹೀಗಿರುವಂಥ ಕಾರ್ಯಕ್ರಮ ನಮ್ಮಂಥ ಮಕ್ಕಳಿಗೆ ಸಹ ಇದ್ದಿದ್ರೆ ಅದೆಷ್ಟು ಚೆನ್ನ ಎಂದೆನಿಸಿತ್ತು. ತರಗತಿಯಲ್ಲಿ ನಾವು ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಕಲಿಯುತ್ತೇವೆ. ಆದರೆ ನಾವು ಕನ್ನಡವನ್ನು ಪ್ರಮುಖವಾಗಿ ಕಲಿಯುವುದು ಅಂಕೆಗಳನ್ನು ಗಳಿಸಲಿಕ್ಕೋಸ್ಕರ. ಆದರೆ ನಾನು ಅರಂತೋಡಿನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಅಲ್ಲಿದ್ದ ಭಾಷಣಗಳು, ಚರ್ಚೆಗಳು, ಕವಿಗಳ ವಿಚಾರಧಾರೆಯನ್ನು ನೋಡಿದಾಗ ಇದೊಂದು ಸಂವಹನಕ್ಕೆ ಮಾರ್ಗವಾದಿತ್ತು. ಇದು ಭಾವನೆಗಳಿಗೆ, ಅಭಿವ್ಯಕ್ತಿಗೆ ಒಂದು ಮಾಧ್ಯಮವಾದಿತ್ತು ಎಂಬುದು ನನಗೆ ಮನವರಿಕೆ ಆಯಿತು. ಈ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ನನಗೆ ಕುತೂಹಲ ಬರಲಿಕ್ಕೆ ಕಾರಣ ಎಂತ ಅಂತ ಹೇಳಿದರೆ, ನನಗೆ ಯಾವಾಗ ಈ ಎಲ್ಲ ಕಾರ್ಯಕ್ರಮವನ್ನು ಮಕ್ಕಳೇ ನಡೆಸಬೇಕು ಅಂತ ಗೊತ್ತಾಯಿತು, ಆಗ ನನಗೆ ಕುತೂಹಲ ಜಾಸ್ತಿ ಆಯಿತು. ನಾನು ಆ ಕುತೂಹಲದಲ್ಲಿ ಭಾಗಿಯಾಗಬೇಕು ಅಂತ ಆಸೆ ಪಟ್ಟು ಸಂದರ್ಶನಕ್ಕೆ ಹೋದಾಗ ಕನ್ನಡ ಸಾಹಿತ್ಯ ಪರಿಷತ್ತಿನವರ ಮುಂದೆ ಕೂತಾಗ ಅದೊಂದು ರೀತಿಯ ತಳಮಳ ಉಂಟಾಯಿತು. ಅವರು ನಮ್ಮೆಲ್ಲರನ್ನು ಅವರು ಅಳೆದು ತೂಗಿ ನನ್ನನ್ನು ಅಧ್ಯಕ್ಷ, ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಅಂತ ಹೇಳಿದಾಗ ಅದೊಂದು ರೋಮಾಂಚನ. ಅಂತಹ ಅವರ್ಣನೀಯ ಸಂದರ್ಭದಲ್ಲಿ ನನ್ನ ಮನದಲ್ಲಿ ಮೂಡಿದ್ದು ಏನಂತ ಹೇಳಿದರೆ, ಈ ರೀತಿಯ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡಿಬೇಕು, ಅದು ಕೂಡ ಅರ್ಥಪೂರ್ಣವಾಗಿ ನಡಿಬೇಕು ಅಂತ ನನ್ನ ಆಸೆ. ಇಲ್ಲಿ ಇವತ್ತು ನಡೆಯುವಂಥದ್ದು ಕೇವಲ ಭಾಷಣಗಳಲ್ಲ, ಚರ್ಚೆಗಳಲ್ಲ, ಸ್ವಾಗತ ಧನ್ಯವಾದ ಮಾತುಗಳಲ್ಲ. ಇಲ್ಲಿ ನೆಲೆಯೂರುವುದು ಕನ್ನಡ ಭಾಷಾ ಬೇರುಗಳು, ತಳಿರಾಗಿ ಬೆಳೆಯುವುದು ಕನ್ನಡ ಸಾಹಿತ್ಯ, ಸೂಸುವುದು ಕನ್ನಡದ ಕಂಪು. ನಾನು ಮೊನ್ನೆ ಹೀಗೆ ಇರಬೇಕಿದ್ರೆ ನನ್ನ ಪರಭಾಷಾ ಸ್ನೇಹಿತೆ ಒಬ್ಬಳು ನನ್ನ ಜೊತೆ ಒಂದು ಪ್ರಶ್ನೆ ಕೇಳಿದ್ಲು, ನಿನ್ನ ಕನ್ನಡ ಏನು ಮಹಾ? ಆಗ ನನ್ನ ಮನದಲ್ಲಿ ಮೂಡಿದ್ದು ಅದೇ ಪ್ರಶ್ನೆ, ನನ್ನ ಕನ್ನಡ ಯಾಕೆ ಮಹಾ? ಅದಕ್ಕೆ ಆ ಹೊತ್ತಿನಿಂದ ನಾನು ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಾಟ ಆರಂಭಿಸಿದೆ. ಹೌದು, ನನ್ನ ಕನ್ನಡ ನಿಜವಾಗಿಯೂ ಮಹತ್ತರವಾದುದು. ಯಾಕೆಂದರೆ ಅತ್ಯಂತ ಪುರಾತನವಾದ ಭಾಷೆಗಳಲ್ಲಿ ಕನ್ನಡವೂ ಒಂದಾಗಿದೆ.
ಹಳೆಗನ್ನಡದಿಂದ ಹಿಡಿದು ಆದಿ ಕವಿ ಪಂಪನಿಂದ ನವ್ಯ ಕನ್ನಡದವರೆಗೆ, ಅಂದರೆ ಚಂಪನವರೆಗೆ ಅನೇಕ ಕವಿ ಕೃತಿಗಳನ್ನು ಇತ್ತವರು ನಮ್ಮ ಕವಿಗಳು, ಸಾಹಿತಿಗಳು. ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ರಾಷ್ಟ್ರಭಾಷೆಯನ್ನುಳಿದಂತೆ ಅಧಿಕವಾಗಿರುವವರು ನಮ್ಮ ಕನ್ನಡಿಗರು ಅಂತ ಹೇಳುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ವಿಶಿಷ್ಟವಾದ ಪ್ರಕಾರಗಳಿರುವ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ರಗಳೆ ಇಂಥದ್ದೆಲ್ಲ ನಮ್ಮ ಕನ್ನಡದ ಅನನ್ಯತೆಯ ಸಂಕೇತಗಳಾಗಿವೆ. ಅದೆಷ್ಟೋ ಭಾರತವನ್ನಾಳಿದ ಅದೆಷ್ಟೋ ರಾಜವಂಶಗಳಿಗೆ ಈ ಸುಂದರ ಕನ್ನಡ ನಾಡು ನೆಲೆವೀಡಾಗಿತ್ತು. ಆಂಗಿಕ, ವಾಚಿಕ, ಆಹಾರ್ಯ ಈ ಮೂರನ್ನೂ ಸಮ ಎರಕದಿಂದ ತನ್ನಲ್ಲಿ ಅರಗಿಸಿಕೊಂಡಿರುವ ವಿಶಿಷ್ಟವಾದ ಕಲೆ ಎಂದರೆ ಯಕ್ಷಗಾನ. ಅದು ನಮ್ಮ ಕರ್ನಾಟಕದ್ದು ಅಂತ ಹೇಳಲಿಕ್ಕೆ ನಾನು ಈ ವೇದಿಕೆಯಲ್ಲಿ ತುಂಬ ಹೆಮ್ಮೆ ಪಡ್ತೇನೆ. ಅದೇ ರೀತಿ ಭೂತಾರಾಧನೆ, ಕಂಬಳ ಎಂಬಿತ್ಯಾದಿ ಜನಪದ ಸಂಪತ್ತಿನ ಆಗರ ನಮ್ಮ ನಾಡು. ಉರುಟುರುಟಾಗಿ ಬರದಂತೆಲ್ಲ ಮುತ್ತಿನ ಹಾರವಾಗಿ ಶೋಭಿಸುವ ನಮ್ಮ ಕನ್ನಡ ಕೈ ಬರಹ. ಇಲ್ಲಿರುವವರದ್ದೆಲ್ಲರದ್ದು ಕನ್ನಡ ಉರುಟುರಟ್ಟಾಗಿ ಚಂದ ಅಂದವಾಗಿದೆ, ನನ್ನದಷ್ಟಕ್ಕಷ್ಟೇ. ಮಾತ್ರ ಅರ್ಥ ಆಗ್ತದೆ, ಟೀಚರ್ಸಿಗೆ ಇಲ್ಲಿರೋರಿಗೆಲ್ಲ ಅರ್ಥ ಆಗ್ಬೋದು ಓದಿದರೆ. ಹಾಗೆ ನಾವು ಕನ್ನಡ ಭಾಷೆಗೆ ಪುನಃ ಬಂದರೆ, ಭಾಷಾ ವೈವಿಧ್ಯಗಳಿದ್ದರೂ ಸಹ ಅದೊಂದು ರಸಪಾಕದಂತೆ ನಮ್ಮ ಊರಿನ ಕನ್ನಡ ಭಾಷೆ ಅಂತ ಹೇಳಿದರೆ. ಉದಾಹರಣೆಗೆ ನಾನು ಮನೆಯಲ್ಲಿ ಮಾತನಾಡುವುದು ಹವ್ಯಕ ಕನ್ನಡ, ಶಾಲೆಯಲ್ಲಿ ಬಂದು ಮಾತನಾಡುವುದು ಗ್ರಾಂಥಿಕ ಕನ್ನಡ, ಊರಿನಲ್ಲಿ ವ್ಯವಹರಿಸುವ ಭಾಷೆ ಅರೆಗನ್ನಡ. ಕನ್ನಡ ಭಾಷೆಯಲ್ಲಿ ಇಷ್ಟು ಪ್ರಕಾರಗಳಿದ್ದರೂ ಸಹ ನಮಗೆ ಗೊಂದಲಗಳಾಗುವುದಿಲ್ಲ. ಇದುವೇ ನಮ್ಮ ಕನ್ನಡ ಭಾಷೆ ಅಂತ ಹೇಳಿದರೆ ಹೀಗೆ ಇರುವುದು. ನಾವು ಇದರೊಂದಿಗೆ ಬೂಕರ್ ಪ್ರಶಸ್ತಿಗೆ ನಮ್ಮ ಕನ್ನಡ ಕೃತಿಗಳು ಪಾತ್ರವಾಗಿದೆ, ಹಲವಾರು ಕನ್ನಡ ಕೃತಿಗಳು ಪಾತ್ರವಾಗಿದೆ. ಹಾಗೆ ವಿದೇಶಗಳಲ್ಲಿ ವಿಜೃಂಭಿಸುವ ಕನ್ನಡ ಚಟುವಟಿಕೆಗಳು ಜಗತ್ತಿನಲ್ಲೇ ಮನೆ ಮಾತಾಗಿದೆ. ಹಾಗೆ ಇಡೀ ಜಗತ್ತಿಗೆ ಈಗ ತಿಳಿದಿರುವಂತಹ ಕಾಂತಾರದಂತಹ ಕನ್ನಡ ಚಲನಚಿತ್ರಗಳು ನಮ್ಮಂತಹ ಕನ್ನಡಾಭಿಮಾನವನ್ನು ಇಮ್ಮಡಿಗೊಳಿಸುತ್ತದೆ. ಈ ಕನ್ನಡ ನಾಡಿನ ಇತಿಹಾಸ, ವಾಸ್ತುಶಿಲ್ಪ, ಸಾಧಕರ ಬಗ್ಗೆ ಓದುತ್ತಾ ಹೋದಂತೆ ಅದೊಂದು ರೋಮಾಂಚನವೇ ನಮ್ಮಲ್ಲಿ ಮೂಡುತ್ತದೆ. ಹಾಗೇನು ನಾನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅದೊಂದು ಚರ್ಚೆಯ ವಿಷಯ. ಇನ್ನೊಂದು ವಿಷಯ ಯಾಕೆ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ನಾಡು ನುಡಿಗೆ ಅದೆಷ್ಟೋ ಆತಂಕದ ಕ್ಷಣಗಳು ಎದುರಾಗುತ್ತಿವೆ. ನಾವು ದಿನಂಪ್ರತಿಯಲ್ಲಿ ಕನ್ನಡ ಭಾಷೆಯನ್ನು ಬಳಸದೇ ಹೋದಲ್ಲಿ ಅದು ಮೃತ ಭಾಷೆ ಆದೀತು ಎಂಬ ಭೀತಿ ನಮ್ಮನ್ನು ಕಾಡುತ್ತಿದೆ. ಉದಾಹರಣೆಗೆ ನಾನು ಮೊನ್ನೆ ಅಲ್ಲಿ ಹೋಗ್ತಾ ಇರಬೇಕಿದ್ರೆ ನಾನೊಂದು ಬೇರೆಯವ್ರು ಮಾತಾಡೋದು ಕೇಳಿದ್ದೆ. ನಾವು ಈ ದೈನಂದಿನ ದಿನಗಳಲ್ಲಿ ಹಲವಾರು ವಾಕ್ಯಗಳನ್ನು ಹೀಗಿರುವುದನ್ನು ಉಪಯೋಗಿಸ್ತೇವೆ. ಅದೆಂತ ಅಂತ ಹೇಳಿದರೆ, ಪ್ಲೀಸ್ ಟೈಮ್ ಅಡ್ಜಸ್ಟ್ ಮಾಡಿ ಬನ್ನಿ. ನಾನು ಪುನಃ ಹೇಳ್ತೇನೆ, ಪ್ಲೀಸ್ ಟೈಮ್ ಅಡ್ಜಸ್ಟ್ ಮಾಡಿ ಬನ್ನಿ ಅಂತ. ಇದರಲ್ಲಿ ಇರುವುದು 8 ಪದ. ಅದರಲ್ಲಿಯೂ ಸಹ 2 ಪದ ಕನ್ನಡದ ಪದ. ಅದರಲ್ಲಿಯೂ ಕಷ್ಟದ ವಿಷಯ ಅಂತ ಹೇಳಿದರೆ, ಅದರಲ್ಲಿ ಕನ್ನಡ ಪದ ಯಾವುದು ಅಂತ ಹುಡುಕೋದು ಕಷ್ಟವಾಗಿರುವಂಥ ಒಂದು ಕೆಲಸ ಅಂತ. ಹೀಗಿರುವ ವಾಕ್ಯಗಳನ್ನು ನಾವು ಟಿ ವಿಗಳಲ್ಲಿ, ಸಮೂಹ ಮಾಧ್ಯಮಗಳಲ್ಲಿ ನಾವು ದೈನಂದಿನವಾಗಿ ಕೇಳಬಹುದು. ಅಷ್ಟೇ, ಇದು ಹೀಗೆ ಮುಂದುವರಿತಾ ಹೋದರೆ ನಮ್ಮ ಕನ್ನಡ ಭಾಷೆಯ ಸ್ಥಿತಿ ಮುಂದೆ ಏನಾದೀತು ಎಂಬುದು ನಮ್ಮಲ್ಲಿ ಮೂಡುವ ಬಹುದೊಡ್ಡ ಆತಂಕ. ಕನ್ನಡದಲ್ಲಿ ಕಲಿಕೆಯ ಅವಕಾಶ ಕ್ಷೀಣಿಸುತ್ತಿವೆ. ಭಾಷೆ ಎಂದರೇನು, ನನಗೆ ಯಾವ ಭಾಷೆ ಇಷ್ಟ ಎಂಬುದರ ಬಗ್ಗೆ ಅರಿವಾಗುವುದರ ಮೊದಲೇ ನಮ್ಮ ಹೆತ್ತವರು ಪ್ರಾಥಮಿಕ ಶಿಕ್ಷಣಕ್ಕೆ ಆಂಗ್ಲ ಮಾಧ್ಯಮಕ್ಕೆ ಸೇರಿಸ್ತಾರೆ. ಒಂದು ವೇಳೆ ಆಂಗ್ಲ ಮಾಧ್ಯಮಕ್ಕೆ ಸೇರಿಸದೆ ಕನ್ನಡ ಮಾಧ್ಯಮದಲ್ಲೇ ಸೇರಿಸಿ ಇನ್ನು ಪ್ರೌಢ ಹಂತಕ್ಕೆ ಬರಬೇಕಿದ್ರೆ ಹಿರಿಯರು ಹೇಳೋದು, ಇನ್ನಾದರೂ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗು, ಇಲ್ಲವಾದರೆ ಮುಂದೆ ಕಷ್ಟವಾದೀತು. ಇದನ್ನು ಕೇಳಿ ನಾವು ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗಿಸಬಿಡ್ತೇವೆ. ಅಲ್ಲಿ ಕನ್ನಡವನ್ನು ನಾವು ಬಿಟ್ಟು ಬಿಡಬೇಕಾಗ್ತದೆ. ಒಂದು ವೇಳೆ ನಾವು ಅಲ್ಲಿ ಸಹ ಹಠ ಕಟ್ಟಿ ನಾವು ಕನ್ನಡ ಮಾಧ್ಯಮದಲ್ಲಿ ಕಲಿತ್ರೆ ಇನ್ನು ಮುಂದೆ ಬರೋದು PUC ಹಂತ. ಅಲ್ಲಿ ನಾವು ದ್ವಂದ್ವಕ್ಕೆ ಸಿಕ್ಕಿ ಹಾಕಿಕೊಳ್ಬೇಕಾಗ್ತದೆ. ರಾಜ್ಯ ಭಾಷೆಯೋ ರಾಷ್ಟ್ರ ಭಾಷೆಯೋ.
ಹೊರಗೆಯವರ ಅಭಿಪ್ರಾಯದಂತೆ ನನಗೆ ಹಿಂದಿ ಭಾಷೆ ಇಷ್ಟ ಆದರೆ ನಾನು ಕನ್ನಡ ಭಾಷೆಯನ್ನು ಬಿಟ್ಟು ಬಿಡಬೇಕಾಗ್ತದೆ. ಕನ್ನಡ ಭಾಷೆಗೆ ತಿಲಾಂಜಲಿ. ನಾವು ಈ ರೀತಿಯಾಗಿರುವ ದ್ವಂದ್ವಕ್ಕೆ ನಾವು ಸಿಕ್ಕಿ ಹಾಕಿಕೊಳ್ಳೋದು ಹೀಗಿರುವಲ್ಲಿ. ಯಾಕೆ ಅಂತ ಹೇಳಿದರೆ ನಾವು PUCಯಲ್ಲಿ ಒಂದೇ ಭಾಷೆಯನ್ನು ನಮಗೆ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗೋದು, ಹಿಂದಿ ಅಥವಾ ಕನ್ನಡ. ಹಾಗಾದರೆ ನಾವು ಕನ್ನಡದ ಅಭಿವೃದ್ಧಿಗಿರುವಂಥ ಕೆಲವು ಸವಾಲುಗಳಿದೆ ಅಲ್ಲ, ಅದನ್ನು ನಿವಾರಿಸುವವರು ಯಾರು? ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ಅಥವಾ ಕನ್ನಡದ ಪ್ರಾಧಿಕಾರದವರೇ, ಶಿಕ್ಷಕರೇ, ಅಥವಾ ಹಿರಿಯರೇ, ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಿನವರೇ? ಉತ್ತರವಾಗಿ ಎಲ್ಲರೂ ಹೌದು. ಅದರಲ್ಲಿ ಸಹ ಮಕ್ಕಳಾದ ನಾವು ಕಟಿಬದ್ಧರಾಗಬೇಕು. ಯಾಕೆ ಅಂತ ಹೇಳಿದರೆ ಮುಂದಿನ ಪ್ರಪಂಚ ನಮ್ಮದು. ನಾವು ಆ ಪ್ರಪಂಚವನ್ನು ಯಾವ ರೀತಿ ರೂಪಿಸಬೇಕು, ಯಾವ ರೀತಿ ಅದನ್ನು ಕಟ್ಟಬೇಕು ಅಂತ ಹೇಳುವಂಥ ಜವಾಬ್ದಾರಿ ನಮ್ಮಲ್ಲಿದೆ. ನಾವು ದೈನಂದಿನ ದಿನಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸ್ತೇವೆಯಾ ಅಂತ ಹೇಳೋದು ಬಹುದೊಡ್ಡ ಪ್ರಶ್ನೆ. ಉದಾಹರಣೆಗೆ ನಮ್ಮ ಕರ್ನಾಟಕಕ್ಕೆ ಬಿಹಾರದವರು, ಆಚೆ ಕೇರಳದಿಂದ ಎಲ್ಲ ಕೆಲಸಕ್ಕೆ ಬರ್ತಾರೆ. ನಾವು ಅವರ ಜೊತೆ ಮಾತಾಡುವ ಭಾಷೆ ಯಾವುದು? ಒಂದು ಹಿಂದಿಯೋ, ಇಂಗ್ಲೀಷೋ, ಅಥವಾ ಮಲಯಾಳವೋ, ಈ ರೀತಿ ನಾವು ಮಾತಾಡ್ತೇವೆ. ಅದು ಸರಿಯಾ? ಆದರೆ ನಾವು ಕನ್ನಡವನ್ನು ಈ ಬಗ್ಗೆ ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಮತ್ತೊಂದು ನನ್ನ ಅಭಿಪ್ರಾಯ ಎಂತ ಅಂತ ಹೇಳಿದರೆ, ನಾವು ಕಲಿಯುವ ಮಾಧ್ಯಮಕ್ಕೂ ನಮ್ಮ ಕನ್ನಡ ಭಾಷೆಯ ಬೆಳವಣಿಗೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ. ಉದಾಹರಣೆಗೆ ನಾನೀಗ ಪ್ರೌಢಶಾಲೆಯನ್ನು ಮುಂದುವರಿಸ್ತಾ ಇರೋದು ಇಂಗ್ಲೀಷ್ ಮಾಧ್ಯಮದಲ್ಲಿ. ಆದರೆ ನನಗೆ ನನ್ನ ಕನ್ನಡ ಭಾಷೆಗೆ ಯಾವುದೇ ರೀತಿಯ ಕುಂಠಿತ ಆಗಲಿಲ್ಲ. ನಾನು ಭಾಷಣ ಮಾಡಬಲ್ಲೆ, ಬರೆಯಬಲ್ಲೆ. ಹಾಗೆ ನಾವು ಮುಂದೆ ಹೇಳಬೇಕಾಗೋದು, ನಾವೀಗ ಇರೋದು ಡಿಜಿಟಲ್ ಯುಗದಲ್ಲಿ, AI ಯುಗದಲ್ಲಿ. ಈ AI ಯುಗದಲ್ಲಿ ಕನ್ನಡ ಭಾಷೆ ಅಳಿದು ಹೋಗ್ತಿದೆ ಅಂತ ಹೇಳೋದು ಎಲ್ಲರೂ ಹೇಳುವ ಮಾತು. ಅದು ನಿಜವಾ? ನಾವು ಕನ್ನಡ ಭಾಷೆ ಗೂಗಲಲ್ಲಿ ಎಲ್ಲ ಬರೋದಿಲ್ಲ. ಯಾಕೆ ಅಂತ ಹೇಳಿದರೆ ಅದಿನ್ನೂ ಜಗವ್ಯಾಪಿ ಆಗಲಿಲ್ಲ. ಇಂಗ್ಲೀಷ್ ಬರ್ತುಂಟು. ಯಾಕೆ ಅಂತ ಹೇಳಿದರೆ ಅದು ಜಗವ್ಯಾಪಿ ಆಗಿದೆ. ನಾವು ಇದನ್ನು ಜಗವ್ಯಾಪಿ ಮಾಡಬೇಕು ಅಂತ ಹೇಳಿದರೆ ಈ ಡಿಜಿಟಲ್ ಮೂಲಕವೇ ನಮ್ಮ ಕನ್ನಡ ಭಾಷೆಯ ಬೆಳವಣಿಗೆಯನ್ನು ಮಾಡಬೇಕಾಗ್ತದೆ. ಕಾಲಕ್ಕೆ ನಾವು ಪರಿವರ್ತನೆ ಆಗಲೇಬೇಕಾಗ್ತದೆ. ಅಂದಿನ ಕಾಲದಲ್ಲಿ ಸಾಹಿತ್ಯದ ಮೂಲಕ ಭಾಷಾ ಬೆಳವಣಿಗೆ ಆಗ್ತಿತ್ತು. ಇನ್ನು ನಾವು ಡಿಜಿಟಲ್ ಮೂಲಕ ಭಾಷೆಯ ಬೆಳವಣಿಗೆ ಮಾಡಬೇಕಾಗ್ತದೆ. ಹಿರಿಯರಲ್ಲೊಂದು ವಿನಂತಿ, ನಮಗೆಲ್ಲ ನಮ್ಮ ಮಕ್ಕಳಿಗೆಲ್ಲ ಕನ್ನಡದ ಆಸಕ್ತಿ ಇದೆ, ಬೆಳೆಸಬೇಕೆಂಬ ಛಲವೂ ಇದೆ. ಆದರೆ ನಮ್ಮನ್ನು ನಮ್ಮಷ್ಟಕ್ಕೆ ಬಿಡಿ. ಯಾಕೆ ಅಂತ ಹೇಳಿದರೆ ಕನ್ನಡ ನಾಡು ನುಡಿ ಇವು ರಾಜಕೀಯ ಬೇಳೆ ಆಗಬಾರ್ದು. ಸ್ವಕಾರ್ಯ ಸಾಧನೆಗೂ ವ್ಯಕ್ತಿ ಪ್ರತಿಷ್ಠೆಗೂ ಧರ್ಮ ಜಾತಿ ಪಂಗಡ ಈ ಕಾರಣಗಳಿಗೂ ಬಳಸಿಕೊಂಡರೆ ನಮ್ಮ ಮನಸ್ಸಿಗೆ ನೋವಾಗ್ತದೆ. ಯಾಕೆ ಅಂತ ಹೇಳಿದರೆ ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡಕ್ಕೆ ಯಾವುದೇ ರೀತಿಯ ಅಪಚಾರ ಮಾಡಿದರೆ ಅದು ನನ್ನ ತಾಯಿಗೆ ಅಪಚಾರ ಮಾಡಿದಂತೆ, ಅದು ನನ್ನ ತಾಯಿಗೆ ಅಗೌರವ ಮಾಡಿದಂತೆ. ಭಾಷಾ ಬೆಳವಣಿಗೆ ಇದೊಂದು ನಾವು ಮಾಡಬೇಕು ಮಕ್ಕಳಲ್ಲಿರೋದು. ಆದರೆ ನಮ್ಮನ್ನು ನಮ್ಮಷ್ಟಕ್ಕೆ ಬಿಟ್ಟು ಬಿಡಿ ಅಂತ ಹೇಳಿದರೆ ಮಾರ್ಗದರ್ಶನವನ್ನು ಮಾಡಬೇಡಿ ಅಂತ ಅಲ್ಲ, ಮಾರ್ಗದರ್ಶನ ಬೇಕು. ನಮಗೆ ಇಂದಿನ ಮಕ್ಕಳಿಗೆ ಈ ಡಿಜಿಟಲನ್ನು ಯಾವ ರೀತಿ ಉಪಯೋಗಿಸಬೇಕು ಅಂತ ಹೇಳೋದ್ರ ಬಗ್ಗೆಯೂ ನಮಗೆ ಮಾರ್ಗದರ್ಶನ ಬೇಕು. ಈ ಮಾರ್ಗದರ್ಶನ ನೀಡ್ತಾ ನಮಗೆಲ್ಲರಿಗೂ ಈ ಭಾಷಾ ಬೆಳವಣಿಗೆಯನ್ನು ಮಾಡಲಿಕ್ಕೆ, ಕನ್ನಡ ಭಾಷಾ ಬೆಳವಣಿಗೆಯನ್ನು ಮಾಡಲಿಕ್ಕೆ ಆಶೀರ್ವಾದವನ್ನು ಇಲ್ಲಿ ಹಿರಿಯರಲ್ಲಿ ಎಲ್ಲರ ಜೊತೆ ನಾನು ಕೇಳ್ತಾ ಇದ್ದೇನೆ. ಅಂತ್ಯದಲ್ಲಿ ನಾನು ಹೇಳೋದು, ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಹಲವಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ಉದಾಹರಣೆಗೆ ನನಗೆ ಕನ್ನಡ ಪುಸ್ತಕ, ನಾನು ಗೀಚಿದಂಥ ಎಲ್ಲ ಕವನ ಕಥೆಗಳನ್ನು ಪ್ರಕಟಿಸಬೇಕು ಅಂತ ಆಸೆ. ಕೆಲವು ಕಾರಣಾಂತರಗಳಿಂದ ನನಗೆ ಪ್ರಕಟಿಸಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಇದು ನನಗೊಂದು ಬೆಳಕಿನಾಗೆ ಕಾಣ್ತುಂಟು. ಕತ್ತಲೆಯಲ್ಲಿರುವ ಗುಹೆಯಲ್ಲಿ ಒಂದು ಕಡೆಯಿಂದ ನನಗೆ ಬೆಳಕು ಕಂಡಾಗ ಆಗ್ತುಂಟು ಈ ಕನ್ನಡ ಸಾಹಿತ್ಯ ಸಮ್ಮೇಳನ. ಹೀಗೆ ಹಲವಾರು ಮಕ್ಕಳಿಗೆ ಇದು ತುಂಬ ಉಪಯೋಗಕಾರಿ ಅಂತ. ನಾನಿಲ್ಲಿ ಅಧ್ಯಕ್ಷರಾಗಿಯೋ ಪೌರ್ಣಮಿಯಾಗಿಯೋ ಮಾತಾಡ್ತಿಲ್ಲ. ನಾನಿಲ್ಲಿ ಇರೋದು
ಇಲ್ಲಿಯ ಮಕ್ಕಳ ಧ್ವನಿಯಾಗಿ ಮಾತಾಡ್ತಿದ್ದೇನೆ. ಹಾಗಾಗಿ ಈ ಒಂದು ಧ್ವನಿಯಾಗಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಕನ್ನಡ ಸಾಹಿತ್ಯ ಸಮ್ಮೇಳನದವರಿಗೆ ಹಾಗೂ ಅಮೃತ ಮಹೋತ್ಸವ ಸಮಿತಿಗೆ ನಾನು ಮನದಾಳದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇಲ್ಲಿ ಆಗ ಹೇಳಿದಂತೆ ನಮ್ಮ ಮಾತುಗಳಿಗೆ ಕಿವಿಗಳಾಗ ಬಯಸಿ, ಪ್ರತಿಭೆಗಳಿಗೆ ಚಪ್ಪಾಳೆಯಾಗ ಬಯಸಿ, ಕೃತಿಗಳಿಗೆ ಸಾಕ್ಷಿಗಳಾಗ ಬಯಸಿ ನಮ್ಮ ಸಮಕ್ಷಮದಲ್ಲಿ ಕುಳಿತಿರುವಂಥ ಎಲ್ಲ ಕೇಳುಗರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.